Good afternoon, everyone. Good afternoon, everyone, and welcome back to the class. ಯಾಕೆಲ್ಲ ಲೇಟ್ ಆಗಿ ಜಾಯ್ನ್ ಆಗ್ತಿದ್ದೀರಾ? Yes, very good afternoon. ಎಲ್ಲರೂ ಬಂದ್ರಾ? Okay, so let me start the discussion. First thing, ನಿನ್ನೆ ಆ ಪ್ರಾಬ್ಲಮ್ ಅಸೈನ್ಮೆಂಟ್ ಕೊಟ್ಟಿದ್ದೆ, 11.1 ಎಕ್ಸರ್ಸೈಸ್ ಅಸೈನ್ಮೆಂಟ್ ಕೊಟ್ಟಿದ್ದೆ, ನೀವೇ ಸಾಲ್ವ್ ಮಾಡಿ ಅಂತ. Let me ask everyone once again. If you have got the answers for all the problems, you please say it's clear. But if you have a doubt, ಯಾವುದಾದ್ರು one problem solve ಆಗಿಲ್ಲ, you please ask me. I will explain that particular one. Problem number 1, is it clear to everybody? ಒಂದೊಂದೇ ಕೇಳ್ತಾ ಹೋಗ್ತೀನಿ, ಎಲ್ಲರೂ ಟೈಪ್ ಮಾಡ್ತಾ ಹೋಗಿ. Okay, problem number 1, is it clear? Clear ಅಂತ ಮೆನ್ಷನ್ ಮಾಡಿ ಎಲ್ಲರೂ. One by one ಕೇಳ್ತೀನಿ, ಇಲ್ಲಾಂದ್ರೆ ನೀವು ಸರಿಯಾಗಿ ಡಿಸ್ಕಷನ್ ಮಾಡಲ್ಲ. Okay, problem number 1, is it clear to everyone? Please type. Okay, problem number 2, ಅದು ಆಕ್ಚುಲಿ ಒಂದು ಕರೆಕ್ಷನ್ ಇತ್ತಲ್ಲಿ, ಅಲ್ಲಿ 90 ಡಿಗ್ರೀಸ್ ಅಂತ ಬರಬೇಕು, ಅದು ಸರಿಯಾಗಿ ಪ್ರಿಂಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. 90 ಡಿಗ್ರಿ ಸರಿಯಾಗಿ ಪ್ರಿಂಟ್ ಆಗಿದೆಯಾ? ಅನ್ಮ್ಯೂಟ್ ಅಭಿಷೇಕ್. ಅಭಿಷೇಕ್ ಅನ್ಮ್ಯೂಟ್. ಎಸ್ ಸರ್. ನಿಮ್ಮ ಇಪಿಎಲ್ ಅಲ್ಲಿ ಆಕ್ಚುಲಿ 90 ಡಿಗ್ರಿ ಸರಿಯಾಗಿ ಪ್ರಿಂಟ್ ಆಗಿಲ್ಲ, ಕರೆಕ್ಟಾ? ಇಲ್ಲ ಸರ್. ಹೋಪ್ ಯು ಹ್ಯಾವ್ ಟೇಕನ್ ಇಟ್ 90 ಡಿಗ್ರೀಸ್ 130.45 ಡಿಗ್ರೀಸ್ ಅಂತ. ಎಸ್ ಸರ್. ರಮ್ಯಾ, ಮ್ಯೂಟ್ ಯೋರ್ಸೆಲ್ಫ್. ಮ್ಯೂಟ್ ಯೋರ್ಸೆಲ್ಫ್. ಕೇಳಿಸ್ಕೊಳ್ರಿ, ಎಲ್ಲರೂ ಕೇಳಿಸ್ಕೊಳ್ರಿ. ರಮ್ಯಾ ಅವರು ಮೂವಿ ಹಾಕಿದ್ದಾರೆ, ಕೇಳಿಸ್ಕೊಳ್ಳಿ ಎಲ್ಲರೂ. ஐயோ நாற்பத்தி அப்படி இருந்தோம் இப்படி ஆயிட்டு. எப்படி இருந்தா எப்படி ஆயிட்டாரு? ರಮ್ಯಾ ಅನ್ಮ್ಯೂಟ್ ಮಾಡಮ್ಮ. ನೋ ಅಂಕಿತ್, ಅದ್ ನಂಗೆ ಗೊತ್ತು. ವೆಯ್ಟ್, ಏನೋ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿ. ರಮ್ಯಾ ಅನ್ಮ್ಯೂಟ್. ಮಿಸ್ ರಮ್ಯಾ, ನೀವು ಅನ್ಮ್ಯೂಟ್ ಮಾಡ್ಲಿಲ್ಲ ಅಂದ್ರೆ ನಾನು ಸೆಷನ್ ಇಂದ ರಿಮೂವ್ ಮಾಡ್ತೀನಿ ನಿಮ್ಮನ್ನ. ಯಾವ ಮೂವಿ ನೋಡ್ತಾ ಇದ್ದೀರಮ್ಮ? ವಡಿವೇಲ್ದ? ಹಲೋ ಮಿಸ್, ಮಾತಾಡಿ. ಇಲ್ಲ ಸರ್. ಯಾವ ಮೂವಿ ನೋಡ್ತಾ ಇದ್ದೀರಾ ಹೇಳಮ್ಮ? ಮೂವಿ ಅಲ್ಲ ಸರ್, ಕಾಮಿಡಿ. ಕಾಮಿಡಿ? ಅದೇ ಯಾವ ಚಾನೆಲ್ ಆನ್ ಮಾಡಿದೀರಾ? ಗೊತ್ತಿಲ್ಲ ಸರ್, ನಮ್ಮ ಅಕ್ಕ ಕರೆದ್ರು, ಈಚೆ ಹೋಗಿ ನೋಡ್ದೆ. ಸೊ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿತ್ತಾ? ಎಪ್ಪಡಿ ಇರಂದನಾ ಇಬ್ಡಿ ಆಯ್ತೆ. ಚೆನ್ನಾಗಿತ್ತ ಕಾಮಿಡಿ? ಸ್ವಲ್ಪ ಆದ್ರೂ ಸೆನ್ಸ್ ಬೇಕಮ್ಮ. ಪಾಠ ಕೇಳಿಸ್ಕೋಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅಲೋನ್ ಆಗಿರುವಂತ ಏರಿಯಲ್ ಕುತ್ಕೊಂಡು ಕೇಳಿಸ್ಕೋಬೇಕು. ನೀವು ಹೋಗ್ಬಿಟ್ಟು ಕಾಮನ್ ಏರಿಯಲ್ ಕುತ್ಕೊಂಡು ಪಾಠ ಕೇಳಿಸ್ಕೊತೀನಿ ಅಂದ್ರೆ ದಟ್ಸ್ ರಾಂಗ್. ಇಟ್ಸ್ ಅಪ್ ಟು ಯು. ಓಕೆ, ನೌ ಮ್ಯೂಟ್ ಯುವರ್ ಸೆಲ್ಫ್. ಎಸ್ ಅಭಿಷೇಕ್, ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್. ಅಭಿಷೇಕ್, ಅವ್ರು ನಮ್ ಡಿಸ್ಕಷನ್ ಗೊತ್ತಿಲ್ಲ, ಅವ್ರ ಹತ್ರ ಏನ್ ಮಾತಾಡ್ತೀರಾ? ಅಭಿಷೇಕ್ ಪ್ಲೀಸ್ ಕಮ್ ಅಪ್. ಪ್ರಾಬ್ಲಮ್ ನಂಬರ್ 2 ಎಲ್ಲರೂ ಒಂದ್ಸಲ ಹೇಳ್ಬಿಡಿ. ಇಸ್ ದಟ್ ಕ್ಲಿಯರ್? ಸರ್ ಎಕ್ಸ್ಪ್ಲೈನ್ ಟು ಅಂತ ಯಾರೊಬ್ರು ಕೇಳ್ತಾ ಇದಾರೆ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆಕ್ಸಿಸ್. ಅಭಿಷೇಕ್ ಡಿಸ್ಕಸ್ ಮಾಡಿದಿನಾ? ಎಸ್ ಸರ್, ನೋ ಹೇಳ್ರಿ ರೀ ಬೇಗ. ಎಸ್ ಸರ್. ಓಕೆ, now what do you mean by it makes equal angles with the coordinate axis? All the three angles are equal anta tolna? Yes sir. So given alpha equal to beta equal to beta gamma. Abhishek, nimge answer bandidya ee problem ge? Re Swami elru idira ivat ನೀವು? No, is not responding. Okay, Aditi S Arvind, unmute. Yes, sir. Have you done this problem, madam? Sir, yes, sir. What's the answer you got? Yes, sir, I've got the answer, sir. No, what is the answer you got? You tell me. Sir, it is plus or minus 1 by root 3, sir. Exactly. Solve mana idina? Sir, yes, sir. Which result you will use to solve this? Sir, L square plus M square is equals to L square plus M square plus N square is equals to 1, sir. Idinu upayogisla? Sir, adunu upayogisla. Okay, what is the okay, now if I apply this condition, so can I write cos square alpha plus cos square alpha plus cos square alpha equal to 1? Yes, sir. Because all the three angles are equal?
Yes, sir. On 3 adding, cos square alpha is equals to 1. 3 cos square alpha equal to 1. Otherwise, cos square alpha equal to 1 by 3, or cos alpha equal to plus or Minus 1 by root 3. Yes, sir. Is this what we wanted? Yes, sir. So the direction cosines are ಏನ್ ಬರೀತೀರಾ ಹಾಗಾದ್ರೆ? ಡೈರೆಕ್ಷನ್ ಕೊಸೈನ್ಸ್ ಸೇಮ್ ಇರುತ್ತೆ ಸರ್ ಎಲ್ಲದಕ್ಕೂ. 1 by root 3 1 by root 3 1 by root 3 ಅಂತ ತಗೋಬಹುದು. ಇಲ್ಲ ಅಂದ್ರೆ minus 1 by root 3 minus 1 by root 3 minus 1 by root 3 ಎರಡು ತಗೋಬಹುದು. Is that clear? Yes, sir. You got the same answer everybody? Those who have done it? ಮಿಸ್ಟರ್ ಅಭಿಷೇಕ್ ಅನ್ಮ್ಯೂಟ್ ಮಾಡ್ಕೊಡ್ರಿ. ಎಲ್ಲಿದ್ದೀರಾ? ಯಾವ ಪ್ರಪಂಚದಲ್ಲಿ ಇದ್ದೀರಾ ಇವತ್ತು ನೀವು? What, sir? You should tell me what. ನನ್ನನ್ನು ಕೇಳ್ಬೇಡ, ಅದು ನೀನ್ ಹೇಳ್ಬೇಕು. ಏನ್ ಕೇಳ್ತಿದ್ರಾ ಸರ್? ಏನ್ ಕೇಳ್ತಾ ಇದ್ದೀನಾ? ನೀ ಇಷ್ಟೊತ್ತು ಕ್ಲಾಸ್ ಅಲ್ಲೇ ಇದ್ದ? Yes, sir. Okay, so what was I discussing with you, man, few minutes back? Second question ಬಗ್ಗೆ ಸರ್. ಹಾ, ಬಟ್ ಇದನ್ನ ನೀವು ರಿಪ್ಲೈ ಸರಿಯಾಗಿ ಆನ್ಸರ್ ಮಾಡ್ಲಿಲ್ಲ ನೀವು. ಸರ್ ಹೇಳ್ದಲ್ಲ ಸರ್ ನಾನು ಮಾಡಿಲ್ಲ ಅಂತ. ಇಲ್ಲ, ನಾನ್ ಕೇಳಿಸ್ಕೊಳ್ಳೇ ಇಲ್ಲ ಅದನ್ನ. ನನ್ಗೆ ಅದೇ ಡೌಟ್, ನನ್ನ ಕ್ಲಾಸ್ ಅಲ್ಲೇ ಇದೆಯಾ ಇನ್ನು ಬೇರೆ ಕ್ಲಾಸ್ ಅಲ್ಲಿ ಇದೆಯಾ ಅಂತ. ಇಲ್ಲ ಸರ್. ವಾಟ್ ಸರ್ ಅಂತ ನನ್ನನ್ನೇ ಕೇಳ್ತೀರಾ ನೀವು? ನಾನು ಏನ್ ಹೇಳಿ. ಓಕೆ, ರೈಟ್. ಸೊ ಇದಾದ್ಮೇಲೆ ಕನ್ಕ್ಲೂಷನ್ ಬರೀಬೇಕು. therefore the direction cosines are plus or minus 1 by root 3 plus or minus 1 by root 3 plus or minus 1 by root 3 ಮೂರು ಸಲ ಬರಿಬೇಕಾದ್ರೆ ಈಗ 3 ಡಿಫರೆಂಟ್ ಬರುತ್ತದೆ. ಓಕೆ, now if this is clear, okay, please let's go for the next one. Problem number 3. Has everyone done? No, if you have done it, please mention. Has everyone done? ಯಾಕಂದ್ರೆ ನೋಡಿ, ಈಗ 1 by 1 ಡಿಸ್ಕಷನ್ ನಡೆಸ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಡೌಟ್ಸ್ ಇದೆಯೋ ಕ್ಲಾರಿಫೈ ಮಾಡ್ಬಿಡ್ತೀನಿ ಬಿಫೋರ್ ಐ ಗೋ ಇನ್ ಟು ದ ನೆಕ್ಸ್ಟ್ ಸಮ್. ಓಕೆ, ಪ್ರಾಬ್ಲಮ್ ನಂಬರ್ 3. ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ರೈಟ್, ಓಕೆ. ಎಸ್, ಎನಿ ಡೌಟ್ಸ್ ಟು ಎನಿಬಡಿ ಯು ಕ್ಯಾನ್ ಆಸ್ಕ್ ಮೀ. ಇಫ್ ನಾಟ್, ಲೆಟ್ ಮಿ ಜಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಪ್ರಾಬ್ಲಮ್ ನಂಬರ್ 4. ಕಾನ್ಸೆಪ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನೆನ್ನೆನೆ. ನೀವು ಟ್ರೈ ಮಾಡಿದ್ರೆ ಖಂಡಿತ ಆನ್ಸರ್ ಸಿಕ್ಕಿರುತ್ತೆ. ಯಾರ್ಗ ಆನ್ಸರ್ ಬಂದಿರಲ್ಲ, ನೀವು ಟ್ರೈಯೇ ಮಾಡಿರಲ್ಲ. ಸೊ ಸಾರಿ, ನಿಮಗೆ ಆನ್ಸರ್ ಬರಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಟೈಪ್. ಓಕೆ, ಟೈಪ್ ಏನ್ ಬೇಡ, ಮಾಡ್ತಿದ್ರೆ ಮಾಡಿ. ಓಕೆ, 4 ಕ್ಲಿಯರಾ? ಓಕೆ, 5. How many of you done this? 5. ಸಂಜಿತ್ ಮಾಡಿದೀರಾ? ಎಸ್ ಸರ್. ಸಂಜಿತ್, ಈಗ ಅಲ್ಲಿ ಪ್ರಾಬ್ಲಮ್ ನ ಸರಿಯಾಗಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಸಂದೀಪ್. ಏನ್ ಕೊಟ್ಟಿದ್ದಾರೆ, ಏನ್ ಕಂಡುಹಿಡಿಬೇಕು? ಪ್ಲೀಸ್ ಎಕ್ಸ್ಪ್ಲೈನ್. ಸರ್, ಅಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ ಇದು ಕೊಟ್ಟಿದ್ದಾರೆ ಸರ್. ಏರಿಯಾ ಆಫ್ ಎ ಟ್ರಯಾಂಗಲ್ ಕೊಟ್ಟಿಲ್ವಾ ರಾಜ್ಕುಮಾರ್? ವರ್ಟಿಸಿಸ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಗಿವನ್. ಹಾ ಸರ್, ವರ್ಟಿಸಿಸ್ ಆಫ್ ಎ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಟ್ರಯಾಂಗಲ್ ಬರ್ಕೊಂಡ್ಬಿಡೋಣಪ್ಪ. ಸೊ ಇದು ಎ ಬಿ ಸಿ ಅಂತ ಬರ್ಕೊಳ್ಳೋಣ. ವಾಟ್ ದೇ ಹ್ಯಾವ್ ಗಿವನ್ ಅಸ್? OA, OB, OC. What is OA is given as? 3, 5, minus 4. OB ಹೇಳ್ತಾ ಹೋಗ್ರಿ, ನಾನೇ ನೋಡ್ಕೊಂಡು ಬುಕ್ ನೋಡ್ಬಿಟ್ಟು ಹೇಳಿ ಬರಿಬೇಕಾಗುತ್ತೆ. ನೀವು ಹೇಳಿ ಬೇಗ. ಸರ್, ಅದು ಜಾಯಿನ್ ಆಗಿದೆ ಸರ್. ಇವಾಗ ಎಬಿ ಕಂಡುಹಿಡಿಬೇಕು. ಹಾ, ಅವ್ರು ಏನ್ ಕೇಳ್ತಾ ಇದ್ದಾರೆ ಹೇಳು? ಕ್ಯಾನ್ ಯು ಪ್ಲೀಸ್ ರಿಪೀಟ್? ಫೈಂಡ್ ದ ಡೈರೆಕ್ಷನ್ cosines of sides of a triangle. So you have to find 3 sides. Yes sir. Which are the 3 sides? Sir, ABC. So first, ಏನಾ? Sir, AB, BC, C. ಹಾ, ಸರಿಯಾಗಿ ಹೇಳು. Okay, so AB, what's the expansion of AB? OB minus OC. Oh yes. OB minus OA ಮಾಡ್ಬಿಟ್ಟು ಹೇಳು. Sir, ಅದು -4 6 ಬರುತ್ತೆ ಸರ್. And ಇದಕ್ಕೆ ನೀನು ಡೈರೆಕ್ಷನ್ cosines ನ ಕಂಡುಹಿಡಿಬೇಕು. ಹಾ ಸರ್. So what will you find? Sir, first magnitude of ABC. Magnitude of AB ಎಷ್ಟು ಬರುತ್ತೆ? 16 plus 16 plus 36. Root 68. Root 68 ಆಗುತ್ತೆ. ಕರೆಕ್ಟಾ? ಶ್ಯೂರ್? 2 root 17 ಸರ್. ಇಲ್ಲಿ ಬಿಡು, ಪರವಾಗಿಲ್ಲ, ಅಷ್ಟೇ ಇಲ್ಲಿ 2 root 17 ರೈಟ್. ಇವಾಗ ಹೇಳು, therefore direction cosines of AB is equal to sir -4 by 2 root 17. Exactly. -4 by 2 root 17. Exactly. 6 by 2 root 17 sir. Simplify ಮಾಡಿದ್ರೆ -2 by 17 -2 by 17 3 by 17 sir. root 17. Yes. ಹಲೋ, ಎಕ್ಸ್ಕ್ಯೂಸ್ ಮಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಇದು AB ಗೆ ಮಾತ್ರ ಅವ್ರು ಕೇಳಿರೋದು. ಯು ಫೈಂಡ್ ಔಟ್ ಫಾರ್ ಆಲ್ ದ 3 sides. ಇದ್ರ ಕಂಟಿನ್ಯೂಯೇಷನ್ ಇದೆ. ಯು ಹ್ಯಾವ್ ಟು ಫೈಂಡ್ ಔಟ್ BC, ಯು ಹ್ಯಾವ್ ಟು ಫೈಂಡ್ ಔಟ್ CA. You please continue if you have not done. Anybody who has not done, okay, please complete the problem. Okay, full complete ಮಾಡಿ ಆಮೇಲೆ ಹೇಳಿ ಕ್ಲಿಯರ್ ಅಂತ. Then I will go to the next topic, because I know some of you have not written. I want you to write down this right now. ಇಲ್ಲೇ ಬರೆದ್ಬಿಟ್ಟು ಎಲ್ಲರೂ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ.
finish this and please type clear. Okay, we'll go to the next topic. This is only one side explanation ಅಷ್ಟೇ. A big ಮಾತ್ರ ನಾನು explanation ಕೊಟ್ಟಿದ್ದೀನಿ. BCCA ನೀವು ಕಂಟಿನ್ಯೂ ಮಾಡಿ ಸೇಮ್ ಟಾಪಿಕ್ ನಾವು ಕಂಪ್ಲೀಟ್ ಮಾಡಬೇಕು. Everybody finish it and please type clear. We'll move on to the next topic. All of you done? Once unmute ಮಾಡ್ಕೊಂಡು ಎಲ್ಲರೂ it's done ಅಂತ ಹೇಳ್ತೀರಾ so that I can continue with the next thing. Done, sir. All of you please mention if you're done. Done, sir. Done, sir. Done, sir. Done, sir. Done, sir. Okay, so ಹಾಗಾದ್ರೆ continue ಮಾಡ್ಬೋದು ನಾವು. Okay, right. Oh, I want someone to just come up for a discussion. Sudipta ಬರ್ತಾರಾ? Naveen Balaji, are you there, man? Most of the times mic on ಮಾಡಲ್ಲ ಕೆಲವರು. ನೋಡಿ ಬರಲ್ಲ, ನಾನು ಎಷ್ಟೋ ಜನ ಕರಿತೀನಿ ಬರಲ್ಲ. Yes, Dhruti? Yes, sir. Dhruti, what do you mean by a straight line? Straight line. Okay, Mr. Kirti. Yes, sir. What do you mean by a straight line? Which can be expressed in the form of y equals mx plus c. ನಾನು ಮುಂದೆ ಇಲ್ಲ ನೀನು ಇಲ್ಲಾಂದ್ರೆ ಗ್ಯಾರಂಟಿ ಒಂದು ಪಂಚ್ ಕೊಡ್ತಿದ್ದೆ ನಿನ್ಗೆ. ಕೀರ್ತಿ, ಥಿಂಕ್ ಲಾಜಿಕಲಿ. ಬೇಸಿಕ್ ಡೆಫಿನೇಷನ್ ಆಫ್ ಸ್ಟ್ರೈಟ್ ಲೈನ್ ಹೇಳು ನನಗೆ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರೈಟ್ ಲೈನ್ ಅಲ್ಲ, ಡೆಫಿನೇಷನ್ ಸ್ಟ್ರೈಟ್ ಲೈನ್ ಅಂದ್ರೆ ಏನು? ವಿಚ್ ಇಸ್ ಸ್ಟ್ರೈಟಾ? Yes, sir. ಬೆಂಡ್ ಆಗದೆ ಇರೋದು. ಓಕೆ, ನೈಸ್. ಎಸ್ ಮಿಸ್ ಶ್ವೇತಾ ಅವರೇ. Yes, sir. What do you mean by straight line? A line which is drawn line. and ಲೈನ್ ಡೆಫಿನೇಷನ್ ಆದ್ಮೇಲೆ ಲೈನ್ ಶುರು ಮಾಡಿ ನೀನು. sir, Okay. it can be extended both the way. Oh, great. Mr. Abhishek? Straight, It's the locus of all those points where the points join 2 points at the shortest distance. Tanuj? Sir, it is the collection of all points through which if we draw a line, they'll extend in both directions. ಲೈನ್ ಡೆಫಿನೇಷನ್ ಮುಗಿದ್ಮೇಲೆ ನಿಮ್ ಡೆಫಿನೇಷನ್ ಸರಿ ಇದೆ. ಸಂಜಿತ್? Sir, it is a line consisting of ಏಯ್, points and ನಾನ್ ಕೇಳ್ತಾ ಇರೋದೇ ನಿಂಗೆ ಸ್ಟ್ರೈಟ್ ಲೈನ್. ಫಸ್ಟ್ ಸ್ಟ್ರೈಟ್ ಲೈನ್ ಡೆಫಿನೇಷನ್ ಹೇಳಿ ಆಮೇಲೆ ಶುರು ಮಾಡಿ ನೀನು. ಓಕೆ, ಹಾ. ರಕ್ಷಿತಾ? ಎಲ್ಲರೂ ಗೂಗಲ್ ಮಾಡಕ್ ಶುರು ಮಾಡ್ಬಿಟ್ಟಿರ್ತಾರೆ ಆಗ್ಲೇ. ರಕ್ಷಿತಾ ಬರಲ್ಲ ಬಿಡಿ ಅವರು. ಓಕೆ, So it will have 2 points, which is starting and ending. ಓಕೆ, ಹೌದಾ? ಓಕೆ, ರೈಟ್. ಹಾ. ಎಸ್ ಮಿಸ್ ಪ್ರಕೃತಿ? ಪ್ರಕೃತಿ, Yes, sir. what do you mean by straight line? Sir, infinite points are joined to form the straight line. Okay, Nisarga? Many points are joined together to form a Tejaswini? diagram. Tejaswini? Collection of a set of points to form a straight line, sir. To form a straight line.
ಓಕೆ, ಹಿಂಗ್ ಕೇಳಿದ್ರೆ ಐ ಥಿಂಕ್ ಇದು ಮುಗಿಲಾರದ ಕತೆ. ಯಾರಾದ್ರೂ ಒಬ್ಬರು ದಯವಿಟ್ಟು ಓಕೆ ನೀವು ಗೂಗಲ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಸ್ಟ್ರೈಟ್ ಲೈನ್ ಅಂದ್ರೆ ಏನು, ಜಸ್ಟ್ ಕಮ್ ಅಪ್ ಅಂಡ್ ಟೆಲ್ ಮಿ. ಎಷ್ಟೋ ಜನ ಗೂಗಲ್ ಮಾಡ್ಕೊಂಡು ನೀವ್ ಮಾಡಿರ್ತೀರಾ, ನಂಗೆ ಗೊತ್ತಮ್ಮ. ವಾಟ್ ಯು ಮೀನ್ ಬೈ ಸ್ಟ್ರೈಟ್ ಲೈನ್? ನೋಡಿ, ಬೇಸಿಕ್ ಡೆಫಿನೇಷನ್ ಓಕೆ ಮರ್ತೋಗ್ಬಿಟ್ಟಿರ್ತೀವಿ ಅಷ್ಟೇ. ನೋ ಶ್ವೇತಾ, ಸಿಂಪಲ್ ಆಗಿ ಹೇಳ್ಬೇಕು ನನ್ಗೆ ಅಷ್ಟೇ. ಸ್ಟ್ರೈಟ್ ಲೈನ್ ಅಂದ್ರೆ ಏನು ಸರ್? ನಾನು ಹೇಳ್ತೀನಿ. ಹೇಳ್ಬಿಡಮ್ಮ. A straight line is just a line with no curves. ಮತ್ತೆ ತಿರ್ಗಾ ನೋಡ ಹಂಗೆ. Okay, a line that extends to both the sides. ಲೈನ್ ಒಳಗಡೆ ಲೈನ್ ಡೆಫಿನೇಷನ್ ಬರಲ್ಲ. Sir, set of points. ಕುಶಾಲ್, which extends till infinity. Okay na? ನೋ ಕುಶಾಲ್, ನನಗೆ ಸಿಂಪಲ್, ತುಂಬಾ ಸಿಂಪಲ್ ಡೆಫಿನೇಷನ್ ಕುಶಾಲ್. ನೀವೆಲ್ಲ ಗೂಗಲ್ ಮಾಡ್ಬಿಟ್ಟು ಹುಡುಕ್ಬಿಟ್ಟು ಹೇಳ್ತಿದ್ದೀರಾ, ಆಯ್ತಾ? ನನಗೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಡೆಫಿನೇಷನ್ ಅದು, ಅಂಡ್ ಇಟ್ಸ್ ವೆರಿ ಸಿಂಪಲ್ ಟು ಸೇ. ಬಂದ್ರು ಶ್ರೀಹಿತ್ ರೆಡ್ಡಿ ಅವರು. ಬನ್ರಿ, ಅನ್ಮ್ಯೂಟ್ ಮಾಡ್ಕೊಳ್ರಿ ರೆಡ್ಡಿ. ಎಸ್ ಸರ್. ಗೂಗಲ್ ಅಲ್ಲಿ ಹುಡುಕ್ತೆ ಅಲ್ವಾಪ? ನೋ ಸರ್, hypotenuse theorem ನೆನಪು. Hey, shut up and tell me. Okay, Google ಅಲ್ಲಿ search I tried, but in Google also it's not there. Then where you got this definition from? I'm not getting it. Where you got this definition from? I gave it a thought. Are you serious? Yes sir. Google's giving some vague definitions. Okay, now Reddy, can you please repeat? Okay, Reddy, ಏನು ಹೇಳ್ಬೇಡ, wait ಮಾಡಿ ಈಗ. It is this. No, wait. Okay sir. Reddy, I will take 2 points, man. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ರೀಚ್ ಆಗ್ಬೇಕಪ್ಪ. ಓಕೆನಾ? Yes sir. ನಾನು ಈಗ ಬೇಕಾದ್ರೂ ಹೋಗ್ಬೋದಾ? ನಾನು ಸ್ಟ್ರೈಟ್ ಆಗಿ ಹೋಗಲ್ಲ, ಹಿಂಗ್ ಹೋಗಲ್ಲ ನಾನು, ಆಯ್ತಾ? ನಾನೇನ್ ಮಾಡ್ತೀನಿ, ಹಿಂಗ್ ಸುತ್ತ ಹಾಕೊಂಡು ಇಲ್ಲಿ ಬರ್ತೀನಾ? ನನ್ನ ಇಷ್ಟ, ನಾನು ಹೆಂಗ್ ಬೇಕಾದ್ರೂ ಹೋಗ್ತೀನಿ, ನಾನು ಹಿಂಗ್ ಬೇಕಾದ್ರೂ ಹೋಗ್ತೀನಿ. ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಾ ಇದೆಯಾ? ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಾ ಇದೆಯಾ? ಆಯ್ತಾ? ಸೊ ನಾನೇನ್ ಮಾಡ್ತೀನಿ ಇವಾಗ, ಹೆಂಗ್ ಬೇಕಾದ್ರೂ ಹೋಗ್ಬೋದು ನಾನು. A to B ಎಲ್ಲಿ ಬೇಕಾದ್ರೂ ರೀಚ್ ಮಾಡ್ಬೋದು. ಹಿಂಗೂ ರೀಚ್ ಮಾಡ್ಬೋದಾ? ಐಸ್ ಕ್ರೀಮ್ ಕೋನ ಶ್ವೇತಾ ಕಾಣಿಸುತ್ತೆ. ಓಕೆ, ಈಗ ಎಲ್ಲರೂ ಕೇಳಿಸ್ಕೊಳ್ಳಿ. ಈಗ ಒಂದು ಕೆಲವು ಡೈರೆಕ್ಷನ್ಸ್ ಅಲ್ಲಿ ನಾನು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ರೀಚಿಂಗ್ ಫ್ರಮ್ A to B. ಐ ಟುಕ್ ಸಮ್ ಡಿಫ್ರೆಂಟ್ ಬೇರೆ ರೀತಿಯಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ, ರೈಟ್? ಸೊ is this the shortest distance between A B? ಹೆಂಗ್ ಬೇಕಾದ್ರೂ ಹೋಗ್ಬೋದು ನೀವು, ಬಟ್ ನಾನು ಇಲ್ಲೊಂದು ಬರ್ತಿದ್ದೀನಲ್ವಾ, is this the shortest distance between 2 points? ಅಷ್ಟೇ. ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ, ಆಯ್ತಾ? ಇಟ್ ಇಸ್ ಸೋ ಸಿಂಪಲ್. ಬಟ್ ನಾವು ಎಷ್ಟೋ ಸಲ ನಮ್ಮ ಬೇಸಿಕ್ಸ್ ನ ಬಿಟ್ಟು ಮುಂದುವರಿತಾ ಇರ್ತೀವಿ. ಓಕೆ, ಗೂಗಲ್ ಹುಡ್ಕೋದು, ತುಂಬಾ ಕಾಂಪ್ಲಿಕೇಟ್ ಡೆಫಿನೇಷನ್ ಜ್ಞಾಪಕ ಇಟ್ಕೊಳ್ಳೋದು ಬೇಕಾಗಿಲ್ಲ. ಸ್ಟ್ರೈಟ್ ಲೈನ್ ಅಂದ್ರೆ ಏನು ಅಷ್ಟೇ. ಕಮಾನ್, ಸ್ಟ್ರೈಟ್ ಲೈನ್ ನೀವು ಇದುವರೆಗೂ ಓದೇ ಇಲ್ಲ ಅಂತ ಹೇಳ್ಬೇಡಿ. ಸ್ಟ್ರೈಟ್ ಲೈನ್ ಯು ಹ್ಯಾವ್ ಸ್ಟಡಿಡ್ ಆಲ್ರೆಡಿ, ರೈಟ್ ಮಿಸ್ಟರ್ ಕೀರ್ತಿ? This is displacement definition, sir. ಎಸ್ ರಾಜ್ಕುಮಾರ್. ಇವಾಗ ಹೇಳಮ್ಮ, ಈ ಡೆಫಿನೇಷನ್ ನಿಮ್ಗೆ ಗೊತ್ತಿರ್ಲಿಲ್ವಾಪ? ಈ ಡಿಸ್ಪ್ಲೇಸ್ಮೆಂಟ್ ಸರ್, ನೀವು ಲೈನ್ ಕೇಳಿದ್ರಿ ಸರ್. ಡಿಸ್ಪ್ಲೇಸ್ಮೆಂಟ್ ಹೆಂಗ್ ಬೇಕಾದ್ರೂ ಮಾಡ್ಬೋದು ರಾಜ್ಕುಮಾರ್. ಎಸ್, ಇಲ್ಲ ಸರ್, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಶಾರ್ಟೆಸ್ಟ್ ಸರ್, ಅದು ಲೈನ್ ಇರುತ್ತೆ. ಈಗ ನನ್ನ ಡೆಫಿನೇಷನ್ ಸರಿ ಇದೆಯಾ ಇಲ್ವಾ ಅಷ್ಟೇ? ಸರಿ ಇದೆ ಸರ್. ಓಕೆ, ಇದು ಗೊತ್ತಿರ್ಲಿಲ್ವಾ ನಿಮ್ಗೆ? ಗೊತ್ತಿತ್ತು ಸರ್. ಮತ್ತೆ ಯಾಕೆ ಹಿಂಗಾಗತ್ತೆ ಹೇಳೋ? ನಿಮ್ಗೆ ಆಕ್ಚುಲಿ ಎಲ್ಲರಿಗೂ ಗೊತ್ತು, ಇನ್ಫ್ಯಾಕ್ಟ್ ಎಷ್ಟೋ ಜನ ಗೊತ್ತಿರ್ಲಿ, ಬಟ್ ಯಾಕೆ ಯಾರು ಹೇಳಕ್ಕಾಗ್ಲಿಲ್ಲ? ಸರ್, ಅದನ್ನ ಯಾವಾಗ್ಲೂ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದಾಗ ಮಾತ್ರ ನಾವು ಆನ್ಸರ್ ಹೇಳ್ತಿದ್ವಿ. ಅದಕ್ಕೆ ಸ್ಟ್ರೈಟ್ ಲೈನು ಈ ತರ ಕೇಳೇ ಇಲ್ಲ. ಹಾಗಾದ್ರೆ ಅದು ಪಾಯಿಂಟ್ ಗೀಂಟ್ ಎಲ್ಲ ಯೂಸ್ ಮಾಡ್ತಿದ್ವಿ ಮೊದಲು. ಇವಾಗ ಬೇಕಾದ್ರೆ ನೀವು ಯಾವ ತರ ಹೇಳ್ಬೋದು. ಓಕೆ, ಇವಾಗ ನಾನು ಇಲ್ಲೊಂದು AB ಅಂತ ಒಂದು ಲೈನ್ ಇದೆ. ಓಕೆ, when you take any 2 points on a line and join it, it will lie on the same line. ಇದು ಡೆಫಿನೇಷನ್ ಆದ್ಮೇಲೆ ಬರುವಂತದ್ದು ಇದೆಲ್ಲ. ಅಂದ್ರೆ ಇದು ದ ಪ್ರಾಪರ್ಟೀಸ್ ಆಫ್ ಸ್ಟ್ರೈಟ್ ಲೈನ್ಸ್. ಇದೆಲ್ಲ ನೀವು ಹೇಳಿದ್ದೆಲ್ಲ ಪ್ರಾಪರ್ಟೀಸ್ ಆಯ್ತು, ಬಟ್ ಆಕ್ಚುಲಿ ವಾಟ್ ಯು ಮೀನ್ ಬೈ ಸ್ಟ್ರೈಟ್ ಲೈನ್ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ನಾ ಮಿಸ್ಟರ್ ಅಭಿಷೇಕ್, ಇಸ್ ಇಟ್ ಕ್ಲಿಯರ್? Yes sir. ಯಾಕೋ ಅಭಿಷೇಕ್ ಅವರು ಇವತ್ತು ಮೂಡಲ್ಲಿ ಇಲ್ಲ. ಇಸ್ ಎವ್ರಿಥಿಂಗ್ ಓಕೆ ಅಭಿಷೇಕ್? ಎಲ್ಲ ಚೆನ್ನಾಗಿದೆ ಸರ್. ಇಲ್ಲ ಸರ್, ಯಾಕೋ ನೀವು ಡೈಲಿ ರೆಸ್ಪಾಂಡ್ ಮಾಡ್ದಂಗೆ ಮಾಡ್ತಿಲ್ಲ ಇವತ್ತು. ಇಲ್ಲ ಸರ್, ಇಲ್ಲ, somewhat ಏನೋ ಮಿಸ್ ಆಗಿದೆ. Okay, now I think my students have got the definition of a straight line now. Okay, it is the shortest distance between 2 points. Is that clear? Everyone say it's clear so that I can just move on to the next topic.
Everyone please mention it's clear. Come on, make it fast. Type ಮಾಡಿ ಎಲ್ಲರೂ. ಮತ್ತೆ ನಿನ್ನೆ ಸೆಷನ್ ಅಲ್ಲಿ ಇನಿಷಿಯಲ್ ಆಗಿ ನಾನು ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಇಟ್ ವಾಸ್ ಅರೌಂಡ್ 110 ಏನೋ ಇದ್ರು, ಬಟ್ ವೆನ್ ಐ ವಾಸ್ ಎಂಡಿಂಗ್ ದ ಸೆಷನ್ ಇಟ್ ವಾಸ್ 90. ಸೊ ಆಲ್ಮೋಸ್ಟ್ 20 ಸ್ಟೂಡೆಂಟ್ ಸೆಷನ್ ಬಿಟ್ಬಿಟ್ರು. ನಿಮ್ ಬಗ್ಗೆ ನಾನು ಖಂಡಿತ ಡಿಸ್ಕಸ್ ಮಾಡಕ್ ಹೋಗಲ್ಲ, ಕೇಳಕ್ಕೂ ಹೋಗಲ್ಲ. ಓಕೆ, ಬಿಕಾಸ್ ನಾನು ಅದನ್ನ ಶುರು ಮಾಡಿದ್ರೆ ನಾನು ಡಿಸ್ಟರ್ಬ್ ಆಗ್ತೀನಿ, ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ, ಅದನ್ನ ಬಿಟ್ಬಿಟ್ಟಿದ್ದೀನಿ, ಲಾಂಗ್ ಬ್ಯಾಕ್ ಬಿಟ್ಬಿಟ್ಟಿದ್ದೀನಿ. ಓಕೆ ರೈಟ್, ಬಟ್ ಗೊತ್ತಿಲ್ಲ ಬಟ್ ನೀವು ಯಾಕೆ ಮಾಡ್ತಿದ್ದೀರಾ ಅಂತ. ನಿಮ್ಗೆ ಅದು ರೈಟ್ ನೌ ಯು ಮೈಟ್ ಬಿ ಫೈಂಡಿಂಗ್ ಎವ್ರಿಥಿಂಗ್ ಇಸ್ ಫೈನ್ ಅಂತ, ಬಟ್ ಒಂದ್ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮ್ ಬ್ಯಾಚ್ ಇದೆಯಲ್ಲ, ಪರ್ಟಿಕ್ಯುಲರ್ ನಿಮ್ ಬ್ಯಾಚ್, ಯುವರ್ ಬ್ಯಾಚ್ ವಿಲ್ ಬಿ ವೆರಿ ಸ್ಪೆಷಲ್. ನಿಮ್ ಬ್ಯಾಚ್ ಅಲ್ಲಿ ಯಾವಾಗ ಏನ್ ಅನೌನ್ಸ್ ಆಗುತ್ತೆ, ನೀವು ಯಾವಾಗ ಏನ್ ಎಕ್ಸಾಮ್ ಬರೀಬೇಕು, ಯಾವಾಗ ಕಾಲೇಜ್ ಓಪನ್, ಯಾವಾಗ ಪ್ರಾಕ್ಟಿಕಲ್ಸ್, ಯಾವಾಗ ಥಿಯರಿ ಎಕ್ಸಾಮ್ಸು, ಎವ್ರಿಥಿಂಗ್ ಇಸ್ ಅನ್ಸರ್ಟನ್. ಸೊ ನಾನು ನಿಮ್ ಬ್ಯಾಚ್ ಅನ್ನ ತುಂಬಾ ಸ್ಪೆಷಲ್ ಬ್ಯಾಚ್ ಅಂತ ಕನ್ಸಿಡರ್ ಮಾಡ್ತೀನಿ. ನಾನೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಕನ್ಸಿಡರ್ ಮಾಡ್ತಾರೆ. ನೀವು ರೈಟ್ ನಾವು ನೀವು ನೆಗ್ಲೆಕ್ಟ್ ಮಾಡ್ಬೋದು, ಖಂಡಿತ ಮಾಡಿ, ಬಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ತೊಂದರೆ. ನಾವು ತೊಂದಿನ ಹೇಳಿದ್ದೆ, ನಾನು ಎಷ್ಟೋ ಜನ 20 ಜನ ಬಿಟ್ರು ಅಂತ ನಾನು ಯೋಚನೆ ಮಾಡೋ ಬದಲು ಇನ್ನು 90 ಜನ ಹಾಗೆ ಕೂತಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಬಟ್ ಯಾರು ಸೆಷನ್ ಇನ್ ಬಿಟ್ವೀನ್ ಬಿಟ್ಟು ಹೋಗ್ತಿದ್ದೀರೋ ಅವ್ರಿಗೊಂದು ಜಸ್ಟ್ ಒಂದು ರಿಮೈಂಡರ್ ಅಷ್ಟೇ, ಇನ್ ಫ್ಯೂಚರ್ ನಿಮಗೆ ಕಷ್ಟ ಇದೆ, ಎವ್ರಿಥಿಂಗ್ ವೋಂಟ್ ಬಿ ಈಸಿ ಅಷ್ಟೇ. ಓಕೆ, yes Reddy, you're telling something sir. You had said this in the class 11 while doing the straight line, so you remember that, Reddy? Do you remember? Okay, no, It just striked, sir, like all of a sudden. It's okay, it's good if you remember. Okay, now everyone, page number 274 in your EPL, please open. ಅಲ್ಲಿ ಎರಡು ಡೆಫಿನೇಷನ್ಸ್ ಸ್ಟ್ರೈಟ್ ಲೈನ್ಸ್ ಇದೆ, ಓದ್ಕೊಳ್ಳಿ ನೀವೇ. ಎರಡು ಕಂಡೀಷನ್ಸ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಎ ಲೈನ್ ಈಸ್ ಯುನೀಕ್ಲಿ ಡೆಟರ್ಮೈನ್ಡ್ ಇಫ್ ಇಟ್ ಪಾಸಸ್ ಥ್ರೂ ಎ ಗಿವನ್ ಪಾಯಿಂಟ್ ಅಂಡ್ ಹ್ಯಾಸ್ ಎ ಗಿವನ್ ಡೈರೆಕ್ಷನ್. ಇದೆಲ್ಲ ಏನ್ ಗೊತ್ತಾ, ಇದು ಡೆಫಿನೇಷನ್ ಆದ್ಮೇಲೆ ಬರುವಂತದ್ದು. ಇದು ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ರೈಟ್ ಲೈನ್ಸ್ ಆಕ್ಚುಲಿ. ಓಕೆ, ಸೊ ಎ ಲೈನ್ ಈಸ್ ಯುನೀಕ್ಲಿ ಡೆಟರ್ಮೈನ್ಡ್ ಬೈ ಫಸ್ಟ್ ಪಾಯಿಂಟ್, ಇಟ್ ಪಾಸಸ್ ಥ್ರೂ ಎ ಗಿವನ್ ಪಾಯಿಂಟ್, ಓಕೆ, ಅಂಡ್ ಹ್ಯಾಸ್ ಎ ಗಿವನ್ ಡೈರೆಕ್ಷನ್, ಆರ್ it passes through two given points. See, one point ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗ್ಬಿಡುತ್ತೆ ಅಂದ್ರೆ ಯಾವ ತರ ಬೇಕಾದ್ರೂ ಹೋಗ್ಬೋದು, ಬಟ್ ಓಕೆ, ಒನ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀವಲ್ವಾ, ಅದನ್ನ ನಾವು ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಅದು ದೋಸ್ ಆರ್ ದ ಪ್ರಾಪರ್ಟೀಸ್. ಓಕೆ, ಡೆಫಿನೇಷನ್ ಆದ್ಮೇಲೆ ಬರುವಂತದ್ದು ಅದು ಫಸ್ಟ್ ಥಿಂಗ್. ಓಕೆ, ಡೆಫಿನೇಷನ್ಸ್ ಬಿಟ್ಬಿಡಿ. ಇಲ್ಲಿ ನೋಡಿ, ಕೇಳಿಸ್ಕೊಳ್ಳಿ ಈಗ. ಸೊ ರೈಟ್ ನಾವು 3 ಡಿರೈವೇಶನ್ಸ್ ಇದೆ. ಆಕ್ಚುಲಿ ಎಲ್ಲ ಡಿರೈವೇಶನ್ಸ್ ಮಾಡಲ್ಲ, ಯಾವ ಡಿರೈವೇಶನ್ಸ್ ಇಂಪಾರ್ಟೆಂಟ್ ಅದನ್ನ ಮಾತ್ರ ಹೋಗ್ತೀನಿ, ಮಿಕ್ಕಿದ್ದನ್ನ ಬರೀ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಷ್ಟೇ. ಸರಿಯಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಥಿಂಗ್, ಅಲ್ಲೊಂದು ಡಿರೈವೇಶನ್ ಇದೆ, ಫಸ್ಟ್ ಡಯಾಗ್ರಾಮ್ ಇದೆಯಲ್ವಾ, ಅಲ್ಲಿ ಆಕ್ಚುಲಿ ಆ ಡಯಾಗ್ರಾಮು ತಪ್ಪಿದೆ, ಅಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲೂ ಸ್ವಲ್ಪ ಮಿಸ್ ಆಗಿದೆ. ಸೊ ವಾಟ್ ಐ ವಾಂಟ್ ಇಸ್ ಮೈ ಸ್ಟೂಡೆಂಟ್ಸ್ ಟು ಪ್ಲೀಸ್, ಅಲ್ಲಿ ಕೆಳಗಡೆ ಸ್ವಲ್ಪ ಸ್ಪೇಸ್ ಇದೆಯಲ್ವಾ, ಕಾರ್ಟೀಷಿಯನ್ ಫಾರ್ಮ್ ಅಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ. ನಾನು ಇವಾಗ ಏನ್ ಹೇಳ್ಕೊಡ್ತೀನೋ, ಫಸ್ಟ್ ಥಿಂಗ್ ಡಯಾಗ್ರಾಮ್ ಚೇಂಜ್ ಮಾಡ್ಬೇಕು, ಹೇಳ್ಕೊಡ್ತೀನಿ. ಸೆಕೆಂಡ್ ಥಿಂಗ್, ಅದಕ್ಕೆ ಎಕ್ಸ್ಪ್ಲನೇಷನ್ ಬರ್ಕೋಬೇಕು. ಆ ಕಾರ್ಟೀಷಿಯನ್ ಫಾರ್ಮ್ ಪಕ್ಕದಲ್ಲೇ ಆ ಎಕ್ಸ್ಪ್ಲನೇಷನ್ ಬರ್ಕೊಳ್ಳಿ. ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಆರ್ ಮಿಸ್ಸಿಂಗ್, ಒಂದು 3 ಲೈನ್ ಅಷ್ಟೇ. ಓಕೆ, ಫಸ್ಟ್ ಥಿಂಗ್, ಡಯಾಗ್ರಾಮ್ ಅಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಡ್ತೀನಿ. ಸ್ಟ್ರೈಟ್ ಲೈನ್ ಅಲ್ಲಿ ಮೋಸ್ಟ್ ಆಫ್ ದ ಡಿರೈವೇಶನ್ಸ್ ಮಾಡ್ತೀನಿ ಸರ್, ಬಟ್ ಪ್ಲೇನ್ಸ್ ಅಲ್ಲಿ ಮಾಡಲ್ಲ. ಓಕೆ, ಅದ್ರ ಮುಂಚೆನೆ ಹೇಳ್ಬಿಡ್ತೀನಿ, ಆಮೇಲೆ ಯಾಕೆ ಸರ್ ಮಾಡಿಲ್ಲ ಅನ್ಬಿಡ್ತೀರಾ. ಅಲ್ಲ, ಆಕ್ಚುಲಿ ಏನಿಲ್ಲ, ಒಂದೇ ಒಂದು ತಪ್ಪೇನಂದ್ರೆ ಅಲ್ಲಿ 3 ಪ್ಯಾರಲಲ್ ಲೈನ್ಸ್ ಕೊಟ್ಟಿದ್ದಾರೆ, 3 ಅಲ್ಲ, 2 ಬರಬೇಕು, ಬೈ ಮಿಸ್ ಆಗಿ 3 ಬಂದ್ಬಿಟ್ಟಿದೆ ಅಲ್ಲಿ. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝಡ್ ಆಕ್ಸಿಸ್, ಅಂಡ್ ದಿಸ್ ವಿಲ್ ಬಿ ಆರಿಜಿನ್. ಓಕೆನಾ, ರೈಟ್. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಐ ಹ್ಯಾವ್ ಟು ಟೇಕ್ ಎ ಲೈನ್. ಈ ಲೈನ್ ಅನ್ನ ಎಲ್ ಅಂತ ತಗೊಳ್ತೀನಿ, ಇನ್ನೊಂದು ಲೈನ್ ಓಕೆ ಇದಕ್ಕೆ ಪ್ಯಾರಲಲ್ ತಗೊಂಡು ಅದಕ್ಕೆ ಪೊಸಿಷನ್ ವೆಕ್ಟರ್ ಬಿ ಅಂತ ತಗೊಳ್ತೀನಿ, ರೈಟ್. ಆಮೇಲೆ ಇಲ್ಲೇನ್ ಮಾಡ್ಬೇಕು, ಈ ಲೈನ್ ಮೇಲೆ ಒಂದು ಪಾಯಿಂಟ್ ಎ ಅಂತ ತಗೊಳ್ತೀನಿ, ಇನ್ನೊಂದು ಪಾಯಿಂಟ್ ಪಿ ಅಂತ ತಗೊಳ್ತೀನಿ. ಎ ಇಸ್ ಎನಿ ಪಾಯಿಂಟ್, ಸಿ ಪಿ ಇಸ್ ಎನಿ ಪಾಯಿಂಟ್, ಬಟ್ ಎ ಇಸ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಅರ್ಥ ಆಯ್ತಾ, ರೈಟ್. ಸೊ ಇವಾಗ ಇದನ್ನ ಓ ಜೊತೆ ಜಾಯಿನ್ ಮಾಡ್ತೀನಿ. ಸೊ ನೀವು ಆದ್ರೆ ಆ ಡಯಾಗ್ರಾಮ್ ಅಲ್ಲೇ ಆ ಕೆಳಗಡೆಯಿಂದ ಫಸ್ಟ್ ಲೈನ್ ಇದೆ. ಓಕೆ, ಲೈನ್ ಎಲ್ ಮಾಡೋದಕ್ಕೆ ಮುಂಚೆ ಎ ಅಂಡ್ ಪಿ ಇದೆಯಲ್ವಾ, ಅದ್ರ ಹಾಗೆ ಇಟ್ಕೊಳ್ಳಿ. ಅದ್ರ ಕೆಳಗಡೆ ಒಂದು ಲೈನ್ ಇದೆ, ಅದನ್ನ ಮಾತ್ರ ಇಲ್ಲ ಅಂತ ಬರ್ಕೊಳ್ಳಿ, ಇಲ್ಲ ಹೊಸದಾಗಿ ಡಯಾಗ್ರಾಮ್ ಬರ್ಕೊಂಬಿಡಿ. ಸೊ ಇಟ್ಸ್ ಅಪ್ ಟು ಯು. ಸೊ ಡಯಾಗ್ರಾಮ್ ಅಲ್ಲಿ ಚೇಂಜಸ್ ಮಾಡ್ಬೇಕು ನೀವು. ಇಸ್ ಇಟ್ ಡನ್ ಎವ್ರಿವನ್? ಎಸ್, ರೆಡಿ. ಜಸ್ಟ್ ಕಮ್ ಅಪ್ ಫಾರ್ ಅ ಡಿಸ್ಕಷನ್ ನೋ ಫಾರ್ ದಿಸ್ ಸ್ಮಾಲ್ ಥಿಂಗ್. ಬೇಗ ಮುಗಿಸ್ಬೇಡ, ಇದೇನು ಕಷ್ಟ ಇಲ್ಲ, ಬೇಗ ಮುಗಿಸೋಣ. ಓಕೆ, ಓಕೆ, ದಿಸ್ ಇಸ್ ದ ಚೇಂಜ್ ಇನ್ ದ ಡಯಾಗ್ರಾಮ್. ಫಸ್ಟ್ ಥಿಂಗ್,
Right. Okay. Now what I will do, I will explain this diagram. ನೀವು ಯಾವುದೇ ಡಿರೈವೇಶನ್ ಬರಿಬೇಕಾದ್ರೂ ಫಸ್ಟ್ ಡಯಾಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಮೊದಲನೇದು ಡಯಾಗ್ರಾಮ್ ಇರಲೇಬೇಕು, ಎರಡನೇದು ಡಯಾಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡಬೇಕು. Okay, right. So just look at everybody. Consider a line L. Fine. Okay. Let A be a point. It's a particular point. Let A be a point on the straight line, and P is any point actually. P is any point on the straight line. Right. Adadmele nodi. Now consider another line which is parallel to the line L. Right. Okay. Now just what do you notice for the line and B? What do you notice? They are parallel. In vector format only, when do you say two lines are parallel? Sir? When do you say two lines are Very parallel? Okay, no, just look at here, Reddy. When the AB slope is is 0. parallel to B. Can I write this? Yes, sir. Okay, AB is parallel to B. Adre, can I write one vector is a scalar multiple of the other vector? If two Yes, vectors sir. are parallel, so can I write or collinear? Nenne explain madidivalla. So Yes, can sir. I say one vector is a scalar multiple of the other vector? Yes, sir. Okay. Hagadre, if AP is parallel to B, adre, so can I write AP is equal to some scalar multiplied by B? Yes, sir. What is the expansion of AP? OP minus OA. Yes, sir. Okay, na? Right. Okay. Now everyone, derivation barastini ಕೇಳಿಸ್ಕೊಳ್ಳಿ ಸರಿಯಾಗಿ ಎಲ್ಲರೂ. ಈ ಪಾಯಿಂಟ್ A ಇದೆಯಲ್ವಾ, for this position vector A ಅಂತ ತಗೋಬೇಕು. And point P, position vector, okay, vector R ಅಂತ ತಗೋಬೇಕು. Right? ಅಂದ್ರೆ vector OA is equal to vector A. Position vector of point A is vector A. And position vector of point P is vector R. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Okay, so the left hand side will become vector R minus vector A is equal to lambda into vector B. Is it okay? Right. And finally vector R is equal to vector A plus lambda times vector B. ಈಗ ಬರ್ದಿದ್ದೀನಲ್ವಾ, ಇದನ್ನ equation of straight line passing through one point and parallel to another vector. I repeat, okay, equation of a line passing through a point and parallel to a vector. Heading nodi alli derivation ಕೆಳಗಡೆ heading ಬರ್ದಿದ್ದಾರೆ. Okay, so equation of a line passing through one point and parallel to a vector, ಇದನ್ನ vector form ಅಂತ ಕರೀತಾರೆ. Student ಒಂದ್ ಕೇಳಿಸ್ಕೊಳ್ಳಿ, ಈ ಚಾಪ್ಟರ್ ಅಲ್ಲಿ throughout this chapter there will be two things, ಒಂದೇ, see explanation ಒಂದೇ, topic one day, but for each topic you have two formulas. One formula will be in vector form, the other formula will be in Cartesian form. So compared to all the other chapters, okay, each chapter number of formulas will be too many, because for one topic you will be having two formulas. So first formula vector form anta karitini, iga idನ್ನ ನಾನು Cartesian form convert ಮಾಡಬೇಕು. Student, I said ನಾನು ಡಿಕ್ಟೇಟ್ ಮಾಡ್ತೀನಿ ಡಿರೈವೇಶನ್ ನ, ವೇಟ್ ಮಾಡಿ ಅಂತ ಹೇಳಿದೀನಿ. ಸೊ ಪ್ಲೀಸ್ ವೇಟ್. ನಾನು ಈಗಂದ್ರೆ ನನ್ನ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ನಾನು ಡೀಟೇಲ್ ಆಗಿ ಬರೆಯಲ್ಲ, ರಫ್ ಸ್ಕೆಚ್ ಬರಿತಾ ಹೋಗ್ತೀನಿ. ಬಟ್ ವೆನ್ ಐ ಡಿಕ್ಟೇಟಿಂಗ್ ಐ ಆಮ್ ಗೋಯಿಂಗ್ ಟು ಡು ಡಿಕ್ಟೇಷನ್ ನೆಸೆಸರಿ ಇರಲಿಲ್ಲ, ಬಟ್ ಅಲ್ಲಿ ಕೆಲವು ತಪ್ಪುಗಳಿದೆ. ದೇರ್ ಆರ್ ಸಮ್ ಮಿಸ್ಟೇಕ್ಸ್ ಇನ್ ದ ಡಿರೈವೇಶನ್ಸ್. ಓಕೆ, ಸೊ ಅದಕ್ಕೋಸ್ಕರ ಬರೆಸ್ತೀನಿ. ಸೊ ಪ್ಲೀಸ್ ವೇಟ್. ರೈಟ್. ಸೊ ನಾವ್ ಲೆಟ್ ಮಿ ಗೋ ಫಾರ್ ಕಾರ್ಟೀಷಿಯನ್ ಫಾರ್ಮ್. ಏನಿಲ್ಲ, ಕಾರ್ಟೀಷಿಯನ್ ಫಾರ್ಮ್ ಅಂದ್ರೆ ಕೋಆರ್ಡಿನೇಟ್ಸ್ ನ ತಗೋಬೇಕಷ್ಟೇ ನಾನೀಗ. ರೈಟ್. ಸೊ ಈಗ ಏನ್ ಸರ್ ಕೋಆರ್ಡಿನೇಟ್ಸ್ ಏನ್ ತಗೊಳ್ಳೋದು? ಕ್ವೈಟ್ ಸಿಂಪಲ್. ಈಗ ಈ ವೆಕ್ಟರ್ ಎ ಇದೆಯಲ್ವಾ, ಇಟ್ಸ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ವಾ. ಈ ಪರ್ಟಿಕ್ಯುಲರ್ ಪಾಯಿಂಟ್ ನ x1i ಪ್ಲಸ್ y1j ಪ್ಲಸ್ z1k ಅಂತ ತಗೊಳ್ತೀನಿ. ಇಟ್ಸ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ರೈಟ್. ಯು ಕ್ಯಾನ್ ಜಸ್ಟ್ ನೋಟಿಸ್, ಅಲ್ಲೂ ತಗೊಂಡಿದ್ದೀನಿ, ಬೇಕಾದ್ರೆ ನೋಡಿ. ವೆಕ್ಟರ್ ಬಿ ಇದೆಯಲ್ವಾ, ಇಟ್ಸ್ ಅ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಅಲ್ವಾ. ಸೊ ಅದನ್ನ ಲೆಟ್ ಮಿ ಜಸ್ಟ್ ಟೇಕ್ ಇಟ್ ಆಸ್ ai ಪ್ಲಸ್ bj ಪ್ಲಸ್ ck. ಇನ್ನೊಂದು ವೆಕ್ಟರ್ ಆರ್ ಇದೆ. ವೆಕ್ಟರ್ ಆರ್ ಅನ್ನ, ಓಕೆ, ಇಟ್ಸ್ ಎನಿ ಪಾಯಿಂಟ್, ಜ್ಞಾಪಕ ಇಟ್ಕೊಳ್ಳಿ. ಜನರಲ್ ಆಗಿ ಎನಿ ಪಾಯಿಂಟ್ ಅನ್ನ ನಾವು ಲೋಕಸ್ ಮಾಡ್ಬೇಕಾದ್ರೂ ಅಷ್ಟೇ p ಆಫ್ x, y ಅಂತ ತಗೊಳ್ತೀವಿ 2 ಡೈಮೆನ್ಷನ್ ಅಲ್ಲಿ. 3 ಡೈಮೆನ್ಷನ್ ಅಲ್ಲಿ x, y, z ಅಂತ ತಗೊಳ್ಳಿ. ಸೊ ವೆಕ್ಟರ್ ಆರ್ ವಿಲ್ ಬಿ xi ಪ್ಲಸ್ yj ಪ್ಲಸ್ zk. ಪರ್ಟಿಕ್ಯುಲರ್ ಪಾಯಿಂಟ್ ಅಂದ್ರೆ ಯು ಹ್ಯಾವ್ ಟು ಮೆನ್ಷನ್ x1 y1 z1, ಪರ್ಟಿಕ್ಯುಲರ್ ಪಾಯಿಂಟ್ ಅದು, ರೈಟ್. ಬಟ್ ಇದು ಎನಿ ಪಾಯಿಂಟ್. ಸೊ ಎನಿ ಪಾಯಿಂಟ್ ನ ಯಾವಾಗ್ಲೂ xi, yj ಅಂಡ್ zk ಅಂತಾನೆ ತಗೋಬೇಕು. ಸೊ ಇದನ್ನ ಏನ್ ಮಾಡಿ, ಈ ವೆಕ್ಟರ್ ಫಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡಿ. What happens to the left hand side? xi plus yj plus zk is equal to vector a. What is vector a? x1i plus y1j plus z1k plus lambda multiplied by, okay, this will be vector a alva. So ai plus bj plus ck. Right hand side alli
IJK ಟರ್ಮ್ಸ್ ನ ಗ್ರೂಪ್ ಮಾಡಿ ನೋಡಿ, ಇದು ಮತ್ತೆ ಇದು ಗ್ರೂಪ್ ಮಾಡಿ. ಓಕೆ, I ಕಾಮನ್ ತೆಗೆದ್ರೆ x1 plus lambda a ಅಂತ ಬರುತ್ತೆ. ರೈಟ್, ಇಫ್ ಐ ಕಂಟಿನ್ಯೂ j into y1 plus lambda b ಅಂತ ಬರುತ್ತೆ, ಪ್ಲಸ್ IJK multiplied by z1 plus lambda c ಅಂತ ಬರುತ್ತೆ. ಗಾಟ್ ಇಟ್? ಸ್ಪೇಸ್ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಬರ್ಕೊಳ್ಳಿ, ನಾ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಸ್ಪೇಸ್. ನಿಮ್ಗೆ ಆಕ್ಚುಲಿ ಕಾರ್ಟಿಷಿಯನ್ ಫಾರ್ಮಲ್ ಏನ್ ತಪ್ಪಿಲ್ಲ, ಕಾರ್ಟಿಷಿಯನ್ ಫಾರ್ಮಲ್ ಏನಿದೆಯೋ ಅದನ್ನ ಹಾಗೆ ಬರ್ಕೋಬೇಕು ನೀವು. ಓಕೆ, ಫಸ್ಟ್ ಥಿಂಗ್ ಎಲ್ಲರೂ ಹೇಳಿ, ಡಯಾಗ್ರಾಮ್ ಎಲ್ಲರೂ ಬರ್ಕೊಂಡ್ರಾ? ಕ್ವಿಕ್ಲಿ ಮೆನ್ಷನ್ ಎಸ್ ಆರ್ ನೋ. ಆಲ್ ಆಫ್ ಯು ಪ್ಲೀಸ್ ಮೆನ್ಷನ್. ನೋ, ಡಯಾಗ್ರಾಮ್ ಬರ್ಕೊಂಡಿದ್ದೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬಿಕಾಸ್ ಅಲ್ಲಿರೋದು ಬೇಡ, ಅಲ್ಲಿರೋದು ಸ್ವಲ್ಪ ಎರರ್ಸ್ ಇದೆ. ಸೊ ಐ ಡೋಂಟ್ ವಾಂಟ್ ಎನಿವನ್ ಟು ಲರ್ನ್ ದಟ್ ಎರರ್ಸ್ ಆಲ್ಸೋ. ಓಕೆ, ಎಲ್ಲರೂ ಮೆನ್ಷನ್ ಮಾಡ್ರಿ. ಎಲ್ಲರೂ ಕುತ್ಕೊಂಡಿದ್ದೀರಾ ತಾನೆ ಇಲ್ಲೇ? ಏನೋ ಕೈಗಳು ನೋವನ್ನಂಗೆ ಎಲ್ಲರೂ ಆಡ್ತಿದ್ದೀರಪ್ಪ. ಆಲ್ ಆಫ್ ಯು ನೋಟ್ ಡೌನ್ ದ ಡಯಾಗ್ರಾಮ್ ಫಾಸ್ಟ್. ಬರ್ಕೊಂಡ್ರಾ? ಓಕೆ, ನಾವು ಲಿಸನ್, ಬರ್ಕೊಳ್ಳಿ ಈಗ. ಕನ್ಸಿಡರ್ ಎ ಲೈನ್ ಎಲ್. ನೋಡಿ, ಸ್ಮಾಲ್ ಲೆಟರ್ ಎಲ್, ಇದು ಇಲ್ಲಿ ಬರ್ತಿದ್ದೇನಲ್ಲ ಇದು. ಓಕೆ, ಕನ್ಸಿಡರ್ ಡಯಾಗ್ರಾಮ್, ಸ್ವಲ್ಪ ಎಕ್ಸ್ಪ್ಲನೇಷನ್ ಬರ್ಕೊಳ್ಳಿ. ಅಲ್ಲಿ ಇರೋದನ್ನ ಬಿಟ್ಬಿಡಿ, ಕಂಪ್ಲೀಟ್ ಆಗಿ ಬಿಟ್ಬಿಡಿ, ಹೊಸದಾಗಿ ಬರ್ಕೊಳ್ಳಿ ಎಲ್ಲರೂ. ಅಲ್ಲಿದೆ ಅಂತ ಕರೆಕ್ಷನ್ ಮಾಡಕ್ ಹೋಗ್ಬೇಡಿ. ಓಕೆ, ಕನ್ಸಿಡರ್ ಎ ಲೈನ್ ಎಲ್ passing through point A, whose position vector is vector A, passing through point A, whose position vector is vector A, and parallel to a vector, vector B, and parallel to a vector B. Okay, next line only. Let P be any point. Let P be any point on the line with position vector vector R. P be any point on the line with position vector R. Okay, next line only. Go to next line. Clearly. Everybody see the board. Okay, ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ಬರ್ಕೊಳ್ಳಿ. Okay, make this 5 lines. Okay, ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. Please note down. Clearly, vector AP is parallel to vector B. See, one vector is parallel to other vector andre one vector is scalar multiple of the other vector. So adanna next line alli barita idini nanu. Okay, so if AP is parallel to B andre AP should be a scalar multiplied by vector B. So please expand and solve it. ಬರ್ಕೊಂಡ್ರಾ? ನಾವು ಇಲ್ಲಿ ಬರ್ಕೊಂಡು ಆಗಿದ್ರೆ ಕಂಟಿನ್ಯೂ ಮಾಡಿ. ಅದರಲ್ಲಿ ಒಂದು ಲೈನ್ ಬರೀರಿ ಕೆಳಗಡೆ ಅಷ್ಟೇ. ದಿಸ್ ಇಸ್ ಕಾಲ್ಡ್ ವೆಕ್ಟರ್ ಈಕ್ವೇಶನ್ ಆರ್ ವೆಕ್ಟರ್ ಫಾರ್ಮ್ ಅಂತಾನು ಕರಿಬಹುದು. ಓಕೆ, ವೆಕ್ಟರ್ ಈಕ್ವೇಶನ್ ಆಫ್ ಎ ಲೈನ್, passing through a point and parallel to a vector so vector equation ಆಯ್ತು. ಓಕೆ, ಸೊ ಈಗ ಕಾರ್ಟಿಷಿಯನ್ ಈಕ್ವೇಶನ್ ನೀವೇನ್ ಬರೆಯೋದು ಬೇಡ, ಅಲ್ಲೆಲ್ಲ ಬರ್ದಿದೆ, ಅದನ್ನೇ ನೀವು ಓದ್ಕೊಳ್ಳಿ, ಆಮೇಲೆ ಕಾಪಿ ಮಾಡ್ಕೊಳ್ಳಿ. ಈಗ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನೀವು ಬರ್ಕೊಳಕ್ ಹೇಳ್ತೀನಿ, ವೆಯ್ಟ್ ಮಾಡಿ. ರೈಟ್, ಕಾರ್ಟಿಷಿಯನ್ ಈಕ್ವೇಶನ್ ಐ ಆಲ್ರೆಡಿ ಸ್ಟಾರ್ಟೆಡ್ ಟಿಲ್ ದಿಸ್ ಸ್ಟೆಪ್. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ರೈಟ್, now what I will do here, I will equate the coefficients of IJK on both sides. Okay, ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ coefficient of I is x. Okay, but right hand side ಅಲ್ಲಿ x1 plus lambda a. Okay, now I am going to find out the value of lambda. Lambda will be x minus x1 divided by a.
I coefficient na equate ಮಾಡಿದೀನಿ. Similarly, equate the j and k coefficients. I'm going to get lambda is equal to y minus y1 by b and lambda is equal to z minus z1 by c. Equate the ijk coefficients on both sides and simplify and find the value of lambda in each case. All the values of lambda. Okay, and LHS equal idre RHS equal irbekalva. So if I equate finally, x minus x1 by a is equal to y minus y1 by b is equal to z minus z1 by c. So last ಅಲ್ಲಿ ಇವಾಗ ಬರ್ದಿದೀವಲ್ವಾ, this is called as Cartesian form. Cartesian form ಗೂ ವೆಕ್ಟರ್ ಫಾರ್ಮ್ ಗೂ ಡಿಫರೆನ್ಸ್ ಇಷ್ಟೇ. ಓಕೆ, ವೆಕ್ಟರ್ ಫಾರ್ಮ್ ಅಲ್ಲಿ ಆದ್ರೆ IJK ಅಲ್ಲಿ ಇರುತ್ತೆ. ಓಕೆ, ಕಾರ್ಟಿಷಿಯನ್ ಅಲ್ಲಿ ಆದ್ರೆ ಕೋಆರ್ಡಿನೇಟ್ಸ್ ಅಲ್ಲಿ ಇರುತ್ತೆ. That's all the difference. Okay, I want someone to just unmute. Shravani, just unmute. Yes, sir. Shravani, in this final equation, what does XYZ stands for? X, Y, Z are the coordinates of Point P. point P, sir. One point, any point on the straight line ತಗೊಳ್ತಿರಲ್ವಾ, right? Yes, sir. See, one derivation ಮುಗಿದಾದ್ಮೇಲೆ ಅದರಲ್ಲಿ ಇರೋ ವ್ಯಾಲ್ಯೂಸ್ ಏನೇನು ಅಂತ ಗೊತ್ತಿರ್ಬೇಕು ನಮಗೆ, right? Yes. So in this XYZ stands for Coordinates of the point P. ಅದು ಯಾವತ್ತೂ ಚೇಂಜ್ ಆಗಲ್ಲ. XYZ ಹಾಗೆ ಇರುತ್ತೆ. What Yes, is sir. X1 Y1 Z1? They are the coordinates of point A. Point A through which the line is passing. ಯಾಕಂದ್ರೆ Yes, ನೀವು sir. ಸ್ಟ್ರೈಟ್ ಲೈನ್ ತಗೊಂಡ್ರ that line is passing through point A ಅಲ್ವಾ? Yes, sir. And the coordinates of point A is X1 Y1 Z1. Yes, sir. What does ABC in the denominator stands for? Coordinates of the point. Coordinates of the vector, okay, to which the line is parallel. Yes, sir. 3-dimensional geometry ಅಲ್ಲಿ ನೀವೇನಾದ್ರೂ ಇದನ್ನ ರೆಕಗ್ನೈಸ್ ಮಾಡಲಿಲ್ಲ ಅಂದ್ರೆ, ಓಕೆ, ನಾಟ್ ಜಸ್ಟ್ ಇಯರ್ ಇಟ್ ಬಿಗಿನಿಂಗ್ ಅಷ್ಟೇ, ಸರಿಯಾಗಿ ತಿಳ್ಕೊಳ್ಳಿ. ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್. ಈಚ್ ಅಂಡ್ ಎವ್ರಿ ಟಾಪಿಕ್, ಈಚ್ ಅಂಡ್ ಎವ್ರಿ ಡಿರೈವೇಶನ್ ಎರಡು ತರ ಕಲ್ತ್ಕೋಬೇಕಾಗತ್ತೆ ನೀವು. ವೆಕ್ಟರ್, ಓಕೆ, ಅದಾದ್ಮೇಲೆ ಕಾರ್ಟಿಷಿಯನ್. ನಾ ಹೇಳಿದೆ, ಬಿಕಾಸ್ ಆಫ್ ದಟ್ ಮಲ್ಟಿಪಲ್ ಫಾರ್ಮುಲಾಸ್ ಬರ್ತಾ ಹೋಗುತ್ತೆ. ಈಗ ಒಂದೇ ಕಾನ್ಸೆಪ್ಟ್ ಎರಡು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಥಿಂಗ್ಸ್ ಇಷ್ಟೇ, ಕ್ವೈಟ್ ಸಿಂಪಲ್. ನೀವು ಎರಡರಲ್ಲೂ ಯಾವ್ದು, ವಾಟ್ ಡಸ್ ದಿಸ್ ABC ಸ್ಟ್ಯಾಂಡ್ ಫಾರ್ ಎಷ್ಟೋ ಸಲ ಮರ್ತೋಗ್ತೀರಾ. ಓಕೆ, ಸೊ ಪ್ಲೀಸ್ ರಿಮೆಂಬರ್, ರೈಟ್? ಓಕೆ, ಕಾರ್ಟಿಷಿಯನ್ ಫಾರ್ಮ್ ಬರ್ಕೊಳ್ತೀರಾ ಇಲ್ಲ ಮುಗ್ದಿದ್ಯಾ? ಯು ವಾಂಟ್ ಟು ರೈಟ್ ಡೌನ್ ಕಾರ್ಟಿಷಿಯನ್ ಫಾರ್ಮ್ ಆರ್ ವಿಲ್ ಯು ರೈಟ್ ಡೌನ್ ಲೇಟರ್? Unmute and say, otherwise type and say. Want to write right now? Right now you want to write? ಈಗ ಬರೀತೀರಾ ಎಲ್ಲಾರು? ಎಸ್ ಆರ್ ನೋ ಮೆನ್ಷನ್ ಮಾಡಿ. ಹಾ, ಅಲ್ಲಿ ಡಿರೈವೇಶನ್ ಇದೆ. ಓಕೆ, ಅದನ್ನ ಕಾಪಿ ಮಾಡಿ, ಕಾರ್ಟಿಷಿಯನ್ ಫಾರ್ಮ್ ಕಾಪಿ ಮಾಡಿ. ನೋ, ಎವ್ರಿ ಒನ್ ವಾಂಟ್ಸ್ ಟು ರೈಟ್ ನೌ ಅಂತ ಬರ್ಕೊಂಬಿಡಿ. ಇದೊಂದಕ್ಕೆ ಬರ್ಕೊಂಬಿಡಿ, ಒಂದು 2 ಡಿರೈವೇಶನ್ಸ್ ಇದೆ, ಬೇಗ ಮುಗಿಸ್ಕೊಳ್ಳೋಣ. ಎಸ್, ರಕ್ಷಿತಾ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. Good morning, sir. Good afternoon, sir. ಮೇಡಮ್, ನಿಮ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಕಮ್ಮಿ ಮಾಡ್ರಿ. All of you please finish it. Good afternoon, sir. Madam, good afternoon. ಹೇಳಿ ಮೇಡಮ್, ಏನ್ ಅರ್ಥ ಆಗ್ಲಿಲ್ಲ ನಿಮ್ಗೆ? Sir, what does ABC stands for, sir? ಈಗ ನೀವು ಒಂದು ಲೈನ್ಗೆ ಒಂದು ಪ್ಯಾರಲಲ್ ವೆಕ್ಟರ್ ತಗೋತೀರಾ, ಗೊತ್ತಾ? ಡಯಾಗ್ರಾಮ್ ನೋಡಿ. Yes, sir. ಒಂದು ಲೈನು ತಗೊಂಡಿದ್ದೀರಾ, ಪಾಸಿಂಗ್ ಥ್ರೂ A ತಗೊಂಡಿದ್ದೀರಾ, ಅದಕ್ಕೆ ಒಂದು ಪ್ಯಾರಲಲ್ ವೆಕ್ಟರ್ ತಗೊಂಡಿದ್ದೀರಾ, ವೆಕ್ಟರ್ B. Yes, sir. ಕೋಆರ್ಡಿನೇಟ್ಸ್ ಆಫ್ ವೆಕ್ಟರ್ B ಅದು. ನಾನು ಇಲ್ಲಿ ಬರ್ತೆ ನಿಮ್ಗೆ, ನೀವು ಅಲ್ಲಿ ಬೇಕಾದ್ರೆ ಬುಕ್ ಅಲ್ಲಿ ನೋಡಿ, EPL ಅಲ್ಲಿ ನೋಡಿ, ವೆಕ್ಟರ್ B ಏನಿದೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ವೆಕ್ಟರ್ B ನೋಡಿ. ನೋಡಿದ್ರಾ? AI plus BJ plus ABC ಬಂದ್ಬಿಟ್ಟು ಕೋಆರ್ಡಿನೇಟ್ಸ್ ಆಫ್ ವೆಕ್ಟರ್ B. Thank you, sir. Okay. If everyone has finished writing the Cartesian form, please mention clear. I will explain the second derivation. Straight lines all ಆದಷ್ಟು derivations ಹೇಳ್ಕೊಡ್ತೀನಿ. Okay, except one. Okay, but plane ಅಲ್ಲಿ it depends. I will keep that to the end of the now revision time ಅಲ್ಲಿ ಬೇಕಾದ್ರೂ ಹೇಳ್ಕೊಡ್ಬಿಡ್ತೀನಿ, but not right now. I don't want to take risk. ಒಂದು, there are too many actually. ಇನ್ನೊಂದು, ಅದು ಬರುತ್ತೋ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನು ಅನ್ಸರ್ಟನ್. ಸೊ ನೋಡೋಣ, ಟೈಮ್ ಸಿಗುತ್ತೆ, ಡೋಂಟ್ ವರಿ. ಇಫ್ ಯು ಆರ್ ಫಿನಿಶ್ ರೈಟಿಂಗ್ ದ ಕಾರ್ಟೇಶಿಯನ್ ಫಾರ್ಮ್, ಪ್ಲೀಸ್ ಮೆನ್ಷನ್ ಡನ್.
ಈ ಯಾವ್ದಾದ್ರು ಒಂದೊಂದ್ಸಲ ಕೇಳ್ಬಿಡ್ತಾರ್ರಿ ಎಕ್ಸಾಮಿನೇಷನ್ ಅಲ್ಲಿ, ಆಯ್ತಾ. ಸ್ಟ್ರೈಟ್ ಲೈನ್ಸ್ ಅಲ್ಲಿ ಏನು ರಿಮೂವ್ ಮಾಡಿಲ್ಲ, ಬಟ್ ಪ್ಲೇನ್ಸ್ ಅಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ. ನೋಡೋಣ ಇವ್ ಏನ್ ಮಾಡ್ತಾರೆ ಅಂತ. ಓಕೆ, ಯಾರಾದ್ರೂ ಒಬ್ರು ಡಿಸ್ಕಷನ್ ಬರ್ಬೇಕು ನನ್ನ ಜೊತೆ. ಯಾರಾದ್ರೂ ನೀವೇ ಬರಲ್ಲ, ನಾನೇ ಕರಿಬೇಕು. ಯಾರಾದ್ರೂ ಬರ್ತೀರಾ ವಾಲಂಟಿಯರ್ ಆಗಿ ನನ್ನ ಜೊತೆ ಡಿಸ್ಕಸ್ ಮಾಡ್ತೀರಾ? ನೆಕ್ಸ್ಟ್ ಡಿರೈವೇಶನ್, ವುಡ್ ಸಮನ್ ಲೈಕ್ ಟು ಡಿಸ್ಕಸ್ ವಿತ್ ಮೀ? ನೋಡಿ, ಬರಲ್ಲ ಯಾರು, ವಾಲಂಟಿಯರ್ ಯಾರು ಬರಲ್ಲ. ಮಿಸ್ಟರ್ ಕೀರ್ತಿ ಆಸ್ ಯೂಶುವಲ್. Yes, sir. ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಒನ್. Yes, sir. ಓಕೆ, ಏನಿದೆ ಹೆಡ್ಡಿಂಗ್ ಓದು ಒಂದ್ಸಲ ಅದಕ್ಕೆ. Equation of line passing through two given ಪ್ರೀವಿಯಸ್ points. ಒನ್ಗೂ ಇದಕ್ಕೂ ಏನ್ ಡಿಫರೆನ್ಸ್? Previous one was equation of line of one point parallel to another line. Point and parallel to one more vector. But ಇಲ್ಲಿ 2 points. passing through 2 points actually. ನಿಮ್ ಡಯಾಗ್ರಾಮ್ ಅಲ್ಲಿ ಇದೆ. ಒಂದ್ ನಿಮಿಷ, ಈ ಡಿರೈವೇಶನ್ ನೀವೇನ್ ಬೋರ್ಡ್ ಇಂದ ಕಾಪಿ ಮಾಡೋದ್ ಬೇಡ, ನಾನು ಮುಗಿದ್ಮೇಲೆ ಹೇಳ್ತೀನಿ. EPL ಇಂದ ಬರ್ಕೊಳ್ಳಿ ನೀವು. ಓಕೆ, ಸೊ ಆಲ್ ಆಫ್ ಯು ಪ್ಲೀಸ್ ವೆಯ್ಟ್ ಅಂಡ್ ಲಿಸನ್. ಐ ಡೋಂಟ್ ವಾಂಟ್ ಎನಿವನ್ ಟು ರೈಟ್ ಇಟ್ ರೈಟ್ ನೌ. ಆಮೇಲೆ ಬರ್ಕೊಳ್ಳಿ. ಓಕೆ, ಅದರಲ್ಲಿ ಏನು ಕರೆಕ್ಷನ್ಸ್ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಸೊ ಪ್ಲೀಸ್ ವೆಯ್ಟ್. ಓಕೆ ಮಿಸ್ಟರ್ ಕೀರ್ತಿ, ಕೋಆರ್ಡಿನೇಟ್ ಸಿಸ್ಟಮ್ ತಗೊಳ್ಳೋಣ. ರೈಟ್, Yes, sir. ಒಂದು ಲೈನ್ ತಗೋತೀನಿ. ದಿಸ್ ಲೈನ್ ಇಸ್ ಪಾಸಿಂಗ್ ಥ್ರೂ ಹೌ ಮೆನಿ ಪಾಯಿಂಟ್ಸ್? 3 points. ತಪ್ಪು. B and P is any point on the line. Is any point passing through how many points actually? 2 points. Okay, ಒಂದು A ಒಂದು B ಅಂತ ತಗೊಳ್ತೀನಿ and ಒಂದು P ಅಂತ ತಗೊಳ್ಳಾ? Yes, sir. With respect to origin ಎಲ್ಲಾನು ಜಾಯಿನ್ ಮಾಡ್ತೀನಿ. ಸೊ ಇನಿಷಿಯಲ್ ಎಕ್ಸ್ಪ್ಲೇಷನ್ ಯಾವ ತರ ಇರಬೇಕು? ಓಕೆ, ಕನ್ಸಿಡರ್ ಎ ಲೈನ್ ಎಲ್ ಅಂತ ಆದ್ರೂ ಹೇಳಿ, ಸುಮ್ಮನೆ ಲೈನ್ ಅಂತ ಆದ್ರೂ ಹೇಳಿ. ಕನ್ಸಿಡರ್ ಎ ಲೈನ್ ಎಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಎ whose position vectors are vector A and vector B. ಅಂದ್ರೆ vector OA is equal to vector A, vector OB is equal to vector B. ಆಯ್ತು. Consider a line passing through 2 points A and B whose position vectors are vector A and vector B. And what is P now, Kirti? Any point. P is any point on the line with position vector R. ಅಂದ್ರೆ ವೆಕ್ಟರ್ OP ನ ನೀವು ಯಾವಾಗಲೂ ವೆಕ್ಟರ್ R ಅಂತಾನೆ ತಗೋಬೇಕು. ಇಟ್ಸ್ ಕಂಪಲ್ಸರಿ. ಒಂದೇ ಒಂದು ಸ್ಮಾಲ್ ಚೇಂಜ್ ಇದೆ, ಎಲ್ಲರೂ ಬರ್ಕೊಳ್ಳಿ. ಅಲ್ಲಿ ಆ ಲಾಸ್ಟ್ ಲೈನ್ ಆಫ್ ದ ಡಿರೈವೇಶನ್ ನೋಡಿ, ಲೆಟ್ P ಬಿ ಎನಿ ಪಾಯಿಂಟ್ ಅಂತ ಇದೆಯಲ್ಲ, P ನ ಕ್ಯಾಪಿಟಲ್ ಬರ್ಕೊಳ್ಳಿ ಎಲ್ಲರೂ. P ಶುಡ್ ಬಿ ಕ್ಯಾಪಿಟಲ್, ಆಯ್ತಾ. ಮತ್ತೆ ಅದ್ರ ಕೆಳಗಡೆ OP ಮೈನಸ್ R ಅಂತ ಇದೆ, ಮೈನಸ್ ಅಲ್ಲ ಅದು, OP ಇಸ್ ಈಕ್ವಲ್ ಟು R ಅಂತ ಬರ್ಕೊಳ್ಳಿ. ಮೇಕ್ ದಿಸ್ ಕರೆಕ್ಷನ್ ಎವ್ರಿವನ್. ಇಸ್ ದಟ್ ಕ್ಲಿಯರ್, ಕೀರ್ತಿ? Yes, sir. Okay, Kirti, by looking at the diagram, okay, can I say vector AB is parallel to vector AP? ಹೇಳ್ಬೋದೇನ್ರಿ? Yes, sir. No problem, right? Parallel Yes. or collinear, ಎರಡು ಒಂದೇ ತಾನೆ? Yes, So sir. what do you mean by two vectors are collinear? AP is a scalar When product. when will you say two vectors are collinear or parallel? When their direction cosines are same. ಅದು ಬಿಟ್ಬಿಡು, ಜನರಲ್ ಆಗಿ ಹೇಳ್ರಿ. ಇವಾಗ ಪ್ರೀವಿಯಸ್ ಒಂದ್ರಲ್ಲಿ ನಾನು ಅದನ್ನೇ ಉಪಯೋಗಿಸಿದೆ. ಓಕೆ, ವೆಕ್ಟರ್ AP was parallel to vector B. ಏನ್ ಬರ್ದೆ ಕಂಡೀಷನ್? There's last time, sir. ಪ್ರೀವಿಯಸ್ ಡಿರೈವೇಶನ್ ಅಲ್ಲಿ ಬರ್ದೆ ನೋಡ್ರಿ, ವೆಕ್ಟರ್ AP is parallel to vector B. ಕಂಡೀಷನ್ ಏನ್ ಬರ್ದೆ? Then one vector is a scalar product of another. ಅದನ್ನ ಹೇಳಿ ಇವಾಗ. AB is parallel to AP. ಕಂಡೀಷನ್ ಏನ್ ಬರೀಬಹುದು? AP equals to some alphabet AB. ಬರೀಬೋದಾ? ಸಮ್ ಅಂತ ಹೇಳ್ಬಿಡ. AP is a scalar multiple of AB. ಬರೀಬೋದಾ ಇದನ್ನ? Yes, sir. Expansion of AP ಹೇಳಮ್ಮ. OP minus OA. And lambda times. Can I write OB minus OA? Yes, sir. What's the position vector of P? R. Position vector of A? A. B minus A. Yes, sir. ಓಕೆ, ಆಮೇಲೆ ಬರೀ ಫೈನಲ್ ಆಗಿ ಏನ್ ಗೊತ್ತಾ ಕೀರ್ತಿಗೆಲ್ಲ ಎಲ್ಲರೂ ಕೇಳಿಸ್ಕೊಳ್ಳಿ. ಯಾವುದೇ ಡಿರೈವೇಶನ್ ಅಲ್ಲಿ ವೆಕ್ಟರ್ R ಶುಡ್ ಬಿ ದ ಲೆಫ್ಟ್ ಹ್ಯಾಂಡ್ ಸೈಡ್, ಮಿಕ್ಕಿದ್ದೆಲ್ಲ ರೈಟ್ ಕಳಿಸ್ಬೇಕು. ಓಕೆ, ಸೊ ವೆಕ್ಟರ್ R ಫೈನಲ್ ಆಗಿ ಏನ್ ಬರೀಬಹುದು ನಾನು? ವೆಕ್ಟರ್ A ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ B ಮೈನಸ್ ವೆಕ್ಟರ್ A. ಸೊ ಈಗ ಒಂದು ಡಿರೈವೇಶನ್ ಬರ್ತಿದ್ದೀನಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ವೆಕ್ಟರ್ ಈಕ್ವೇಶನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಸಿಂಪಲ್ ಡಿರೈವೇಶನ್, 4 ಸ್ಟೆಪ್ ಅಲ್ಲಿ ಡಿರೈವೇಶನ್ ಮುಗಿದೋಗುತ್ತೆ, ಮಾರ್ಕ್ಸ್ ಸಿಗುತ್ತೆ ಈಸಿಯಾಗಿ. ಕಲ್ತ್ಕೊಳ್ಳಿ, ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. Right? Okay. Is vector form is clear to everybody? Please mention yes or no so that I can continue with the Cartesian form. Okay, right. Okay.
Who would like to discuss with me the next one? Okay, fine. Tanuj, please come up. Tanuj, ಈಗ ನಾನು ಕಾರ್ಟೀಷಿಯನ್ ಫಾರ್ಮ್ ಸೇಮ್ ಈಕ್ವೇಶನ್ ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಡಿರೈವ್ ಮಾಡಬೇಕು. Are you there, man? Tanuj? He might be facing technical issue. Okay, Abhishek, would you like to discuss? Yes, sir. Okay. ಏನಿಲ್ಲ ಅಭಿಷೇಕ್, ಈಗ ನಾವು ಏನ್ ಇವಾಗ ವೆಕ್ಟರ್ ಫಾರ್ಮ್ ಮಾಡಿದೀವಿ ಅದನ್ನ ಕಾರ್ಟೀಷಿಯನ್ ಫಾರ್ಮ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಕೋಆರ್ಡಿನೇಟ್ಸ್ ತಗೋಬೇಕು ನಾನು. Yes, sir. ವೆಕ್ಟರ್ ಆರ್ ಏನಂತ ತಗೊಳ್ಳಪ್ಪ? X, Y, Z. X I cap. ಅದು ಚೇಂಜ್ ಮಾಡಂಗೆ ಇಲ್ಲ, ಅದು ಕಂಪಲ್ಸರಿಲಿ ಎಕ್ಸ್ ವೈ ಝೆಡ್ ಬರಿಬೇಕು. ಓಕೆ, ವೆಕ್ಟರ್ Yes, sir. ಎ ಅಂತ ತಗೊಳ್ಳಿ ಹೇಳು. ವೆಕ್ಟರ್ ಎ ಇಸ್ ಎ ಪಾಯಿಂಟ್. Yes, sir. ವೆಕ್ಟರ್ ಬಿ ಇಸ್ ಆಲ್ಸೋ ಎ ಪಾಯಿಂಟ್. Yes, sir. ಸೊ ಹೇಗೆ ತಗೊಳ್ಳಿ ಹೇಳಾಗಂದ್ರೆ? X1 I cap plus Y1. Yes, ಆಮೇಲೆ sir. ಇನ್ನೊಂದು ಪಾಯಿಂಟ್ ಬೇಕು ವೆಕ್ಟರ್ ಬಿ. ಇವಾಗ X2 I cap plus Y2 J cap plus Z3 ಈ K. ಮೂರನ್ನು ಈಗ ವೆಕ್ಟರ್ ಫಾರ್ಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಇಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್? R bar. R cap. ಹೇಳ್ರಿ, ಆರ್ ಬಾರ್ ಅಂತ ಹೇಳ್ಬಾರ್ದು, ವೆಕ್ಟರ್ ಆರ್ ಅಂತ ಹೇಳಿ. xi Yes, plus sir. Xi plus Yj plus Zk. ವೆಕ್ಟರ್ ಎ ಹೇಳಪ್ಪ. X1 I plus Y1 J plus Z1 K. y1j plus z1k. ಓಕೆನಾ? ಪ್ಲಸ್ Yes, sir. ಲ್ಯಾಂಬ್ಡಾ ಟೈಮ್ಸ್ b2 ಇಲ್ಲೇ ಮಾಡ್ಬಿಡು, b minus a ಡೈರೆಕ್ಟ್ ಆಗಿ ಬರೆದ್ಬಿಡೋಣ. ಓಕೆ, X2 minus X1 I. x2 minus x1 into I plus y2 minus y1 into j plus z2 minus z1 into k. Is it okay? Yes, sir. ಓಕೆ ಅಭಿಷೇಕ್, ಈಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಓಕೆ ಈ ಕೋಎಫಿಷಿಯಂಟ್ಸ್ ಆಫ್ ಐ ಕಲೆಕ್ಟ್ ಮಾಡ್ಬೇಕು ನಾನು. ಇಲ್ಲಿ ನೋಡ, ಇಲ್ಲಿ ಒಂದಿದೆ, ಇಲ್ಲೊಂದು ಸಿಗುತ್ತೆ. Yes, sir. ಇದನ್ನ ಗ್ರೂಪ್ ಮಾಡಿ ಐ ಕಾಮನ್ ತೆಗೆದ್ಬಿಟ್ರೆ ರಿಮೈನಿಂಗ್ ಹೇಳ. X2 minus lambda. Yes, sir. ಓಕೆ, ಸರಿಯಾಗಿ ನೋಡು. Yes, sir. Okay? Yes, sir. ಅದೇ ತರ ನೆಕ್ಸ್ಟ್ ಜೆ ಕೋಎಫಿಷಿಯಂಟ್ ತೆಗೆದ್ರೆ ಬರಿಬೋದಾ? Yes, sir. ಓಕೆ, ಅದೇ ತರ ಕೆ ಕೋಎಫಿಷಿಯಂಟ್ ಬರೆದ್ರೆ Z1 plus lambda Z. Yes, sir. ಕರೆಕ್ಟಾ? ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಒಂದು ವೆಕ್ಟರ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಒಂದು ವೆಕ್ಟರ್ ಇದೆ. ಟೂ ವೆಕ್ಟರ್ಸ್ ಆರ್ ಈಕ್ವಲ್ ಮೀನ್ಸ್ their corresponding components are equal. Yes, sir. ಓಕೆ, ವಾಟ್ ಇಸ್ ದ corresponding components ಮೀನಿಂಗ್ ಹೇಳ್ತೀಯಾ? Yes, sir. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ? ಕೋಎಫಿಷಿಯಂಟ್ ಆಫ್ ಐ. ಕೋಎಫಿಷಿಯಂಟ್ ಆಫ್ ಐ ಬಂದ್ಬಿಟ್ಟು x ಇದೆ. ಇಲ್ಲೇನಿದೆ? X1 plus lambda X2 minus. x should be equal to X1 plus plus. lambda into x2 minus x1 ಬರಿಲ್ಲ? Yes, sir. ಓಕೆ, ಇದ್ರಲ್ಲಿ ಲ್ಯಾಂಬ್ಡಾ ಕಂಡುಹಿಡಿಬೇಕು ನಾನು. ಓಕೆ, ಸೊ ಇದನ್ನ x minus x1 is equal to lambda into x2 minus x1. Otherwise, lambda equal to x minus x1 by x2 minus x1. Is it okay? Yes, sir. ಇವಾಗ ಈ ಮಿಕ್ಕಿದ ಎರಡನ್ನು ಮಾಡೋದು ಬೇಡ, ಸೇಮ್ ಪ್ರೊಸೀಜರ್. ಸಿಮಿಲರ್ಲಿ ಅಂತ ಬರೆದು ಬಿಡ್ತೀನಿ. Yes, sir. Similarly, can you expect the next one? Y minus Y1 Y2 minus y Y1. minus y1 by y2 minus Y2 minus y1. ಆಮೇಲೆ ಇನ್ನೊಂದು z minus Z z1 minus by Z1 divided by Z2 minus Z1. ಕರೆಕ್ಟಾ? All the three Yes, are sir. values of lambda. Yes, sir. LHS equal ಅಂದ್ರೆ RHS equal ಆಗಬೇಕು. Yes, sir. By using that concept, so can I say x minus x1 by x2 minus x1 is equal to y minus y1 by y2 minus y1 is equal to z minus z1 by z2 minus z1. ಹೇಳ್ಬೋದಾ? Yes, sir. This is called Cartesian equation of a line passing through 2 points. First point position vector x1 y1 z1, second point position vector x2 y2 z2. Now everyone go through ಡಿರೈವೇಶನ್ ದಯವಿಟ್ಟು ಆಮೇಲೆ ಕಾಪಿ ಮಾಡಿ. EPL ಅಲ್ಲಿ ಇದೆ, ಸ್ಪೇಸ್ ಬಿಟ್ಬಿಡಿ, ಆಮೇಲೆ ಕಾಪಿ ಮಾಡಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಗಿದ್ರೆ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. Please mention it's clear if you understood. If not, you can ask me for any doubts. All of you, please mention. ನಿಸರ್ಗ ಏನ್ ನಂಬರ್ ಏನೋ ಟೈಪ್ ಮಾಡ್ತಾ ಇದೀಯಾ? ನಿಸರ್ಗ ಅನ್ಮ್ಯೂಟ್.
Illa sir, I wanted to tell to move sir. I don't know how. ಯಾರು ಫೋನ್ ನಂಬರ್ ಅದು? So phone number ಎಲ್ಲ Zoom ID sir. Zoom ID ಯಾಕೆ ಟೈಪ್ ಮಾಡಿದೆ ನೀನು? ಕಾಪಿ ಮಾಡಿದ್ದೆ ಸರ್, ಅದು ಬೈ ಮಿಸ್ಟೇಕ್ ಆಗಿ ಪೇಸ್ಟ್ ಮಾಡ್ಬಿಟ್ಟಾ? ಸಾರಿ ಸರ್. ಗ್ರೇಟ್, ಇಟ್ಸ್ ಓಕೆ. ಆಯ್ತಾ, ಕಂಪ್ಲೀಟ್ ಮಾಡ್ಕೊಂಡ್ರಾ? ಸರ್ 2 minutes. ಏಯ್, ಡಿರೈವೇಶನ್ ಬರೀತಾ ಇದೀಯ ನೀನು? ಹಂಗೆ ನೋಟ್ ಡೌನ್ ಮಾಡ್ಕೊತಿದ್ದೆ ಸರ್. ನಾನು ಏನ್ ಹೇಳಿರೋದು? ಹಾ, ಆಮೇಲೆ EPL ಅಲ್ಲಿ ಬಿಕಾಸ್ 5 minutes ಇದೆ, ಇನ್ನೊಂದು ಡಿರೈವೇಶನ್ ಮುಗಿಸ್ಬಿಡ್ತೀನಿ. ಓಕೆ ಸರ್. ಓಕೆ, ಸ್ಟಾಪ್. ಓಕೆ, ನಿಸರ್ಗ ಬನ್ನಿ, ನೀವೇ ಬನ್ನಿ, ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಟಾಪಿಕ್. ಎಸ್ ಸರ್. ಓಕೆ, ನಿಸರ್ಗ, ಈಗ ಫಸ್ಟ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 1 point parallel to a vector. ಸೆಕೆಂಡ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 2 points. ಇವಾಗ ಎರಡು ಲೈನ್ ಕೊಟ್ಬಿಟ್ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ದ 2 lines ಅಂತ ಕೇಳ್ತಾರೆ. ಡಯಾಗ್ರಾಮ್ ಅಲ್ಲಿ ಒಂದು ಮಿಸ್ಟೇಕ್ ಇದೆ. ಫಸ್ಟ್ ಅದ ಡಯಾಗ್ರಾಮ್ ಅಲ್ಲಿ ಎಲ್ಲರೂ ಒಂದು ಕರೆಕ್ಷನ್ ಮಾಡ್ಕೋಬೇಕು. ಓಕೆ, ಕರೆಕ್ಷನ್ ಏನು ಅಂತ ಹೇಳ್ಬಿಡ್ತೀನಿ. ಅಲ್ಲಿ ಆಕ್ಚುಲಿ ಒಂದು ಕರ್ವ್ ಅಂತ ಇದೆ, ಕರ್ವ್ ಬಂದಿದೆ ನೋಡಿ, ಅದು ಸ್ಟ್ರೈಟ್ ಆಗಿ ಬರ್ಕೊಳ್ಳಿ. ಓಕೆ, ಇದು ಇಲ್ಲಿ ಈ ಪ್ಲೇಸ್ ಅಲ್ಲಿ ಕರ್ವ್ ಕೊಟ್ಟಿದ್ದಾನೆ, ಕರ್ವ್ ಅಲ್ಲ ಸ್ಟ್ರೈಟ್ ಲೈನ್ ಬರ್ಕೊಳ್ಳಿ ಅದು. ಆಮೇಲೆ ನೀವು ಹಂಗೆ ಪ್ರಾಕ್ಟೀಸ್ ಮಾಡ್ಬಿಡ್ತೀರಾ ಎಲ್ಲರೂ. ಓಕೆ, ಸೊ ಇದು ಬರ್ಕೊಂಡಾದ್ಮೇಲೆ ಸೊ 1 line ಕನ್ಸಿಡರ್ ಮಾಡಿ, ರೈಟ್. ಅಂಡ್ ಸಿಮಿಲರ್ಲಿ ಯು ಕನ್ಸಿಡರ್ 1 more line. ನೋಡಿ, ಇದು ಎಕ್ಸ್, 1 ನಿಮಿಷ, ಇದು ಸರಿಯಾಗಿ ಬರ್ದಿಲ್ಲ ನಾನು. ಓಕೆ, ರೈಟ್, ಇದು ಎಕ್ಸ್, ಇದು ವೈ, ಇದು ಝಡ್ ಆಕ್ಸಿಸ್, ಇದು ಓ, ಇದು ಸಿ. ಫಾರ್ ಎಕ್ಸಾಂಪಲ್ ಇದು L1, ಇದು L2 ಅಂತ ತಗೊಂಡ್ರೆ ಐ ಹ್ಯಾವ್ ಟು ಫೈಂಡ್ ಔಟ್ ದ ಈಕ್ವೇಶನ್, ಸಾರಿ, ದ ಆಂಗಲ್ ಬಿಟ್ವೀನ್ ದ 2 lines ತಗೋಬೇಕು ನಾನು. ಓಕೆ, ಸೊ ನಿಮ್ದು ಇದು ಡಿರೈವೇಶನ್ ಅಲ್ಲಿ ಎಲ್ಲರೂ ಸರಿಯಾಗಿ ಬರ್ಕೊಳ್ಳಿ, ಡಯಾಗ್ರಾಮ್ ನ ಸರಿಯಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನಾವು ನಿಸರ್ಗ, ವುಡ್ ಯು ಲೈಕ್ ಟು ಕಮ್ ಅಪ್ ಪ್ಲೀಸ್? Yes sir. Okay, Nisarga, give me equation of straight line in vector form. First equation type ಜ್ಞಾಪಕ ಇದೆಯಾ? Vector Yes, r equal to vector a plus lambda vector b. Yes sir. ಆ ತರ ಎರಡು ಈಕ್ವೇಶನ್ ಕೊಡಿ ನಾನು. Vector r1 is equals ವೆಕ್ಟರ್ r1 ಅಲ್ಲ, ವೆಕ್ಟರ್ r ಅಂತಾನೆ ತಗೋಬೇಕು ನೀವು. ಓಕೆ, x y z ಚೇಂಜ್ ಆಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. r is equals to a1 plus lambda b1. ಇದೇ ತರ ಇನ್ನೊಂದು ಕೊಡಿ, a2 plus lambda b2. ಲ್ಯಾಂಬ್ಡಾ ತಗೋಬಾರ್ದು, ಬೇರೆ ಬೇರೆ ಕಾನ್ಸ್ಟೆಂಟ್. ಇವಾಗ mu b2 bar. Yes sir. Consider 2 lines in vector form like this. Okay. ಹಾಗಾದ್ರೆ ನಾವು ಆಂಗಲ್ ಬಿಟ್ವೀನ್ ದ 2 lines ಕಂಡುಹಿಡಿಬೇಕು ಅಂದ್ರೆ ಏನಂತ ತಗೋಬೇಕು? ವೆಕ್ಟರ್ ಎ ತಗೋಬೇಕಾ, ವೆಕ್ಟರ್ ಬಿ ತಗೋಬೇಕಾ? ಲಿಸನ್, ನಿಸರ್ಗ, ಡು ಯು ರಿಮೆಂಬರ್ ಡಾಟ್ ಪ್ರಾಡಕ್ಟ್ ಅಲ್ಲಿ ಕಾಸ್ ಥೀಟಾ ಒಂದು ಫಾರ್ಮುಲಾ ಇದೆ, ಹೇಳ್ತೀರಾ? Yes sir. Magnitude, no, vector a bar into b bar by magnitude of ಬಾರ್ ಅಂತ ಯಾಕಮ್ಮ ಹೇಳ್ತೀರಾ? ವೆಕ್ಟರ್ ಎ ಅಂತ ಹೇಳ್ರಮ್ಮ ಅದನ್ನ. magnitude of a and magnitude of b. ಯಾಕೆ ಬಾರ್ ಬಾರ್ ಅಂತಾರೆ ಎಲ್ಲರೂ? ಏನ್ ಅಷ್ಟೊಂದು ಅಭ್ಯಾಸನ ಎಲ್ಲರಿಗೂ? ಓಕೆ, ನಾವು ನಿಸರ್ಗ, ದಿಸ್ ವಾಸ್ ದ ಫಾರ್ಮುಲಾ ಇನ್ ವೆಕ್ಟರ್, ಜ್ಞಾಪಕ ಇದೆಯಾ? Yes sir. ಇದೇ ಫಾರ್ಮುಲಾ ಇವಾಗ್ಲೂ ಅಪ್ಲೈ ಮಾಡ್ಬೇಕು, ಬಟ್ ಯಾವ್ದನ್ನ ತಗೋಬೇಕು ನಾನು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಎವ್ರಿವನ್ ಕೇರ್ಫುಲ್. Cos theta formula will be applied now also to find the angle between the 2 lines, but vector b1 vector b2 ಜೊತೆಗೆ ನಾನು ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೇಮ್ ಫಾರ್ಮುಲಾ, ಬಟ್ ವಾಟ್ ಇಸ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಹಿಯರ್? ನಾನು ಅವಾಗಲೇ ಹೇಳಿದೆ, ನೀವು ಐಡೆಂಟಿಫಿಕೇಶನ್ ತಪ್ಪು ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ರಾಂಗ್. 3D ಚಾಪ್ಟರ್ ಇಸ್ ಸಚ್ ಕೈಂಡ್. ಓಕೆ, ಎಸ್ ನಿಸರ್ಗ, ನಾ ಹೇಳಿದ ಅರ್ಥ ಆಯ್ತಾ? ವಿಲ್ ಯು ಕಂಟಿನ್ಯೂ? ಓಕೆ, ಹಾಗಾದ್ರೆ ಫಾರ್ಮುಲಾ ಆಫ್ ಕಾಸ್ ಥೀಟಾ ಏನ್ ಬರುತ್ತೆ? a b1 b2 by magnitude of b1 and magnitude of b2. ಇಷ್ಟೇ, ಡಿರೈವೇಶನ್ ತುಂಬಾ ದೊಡ್ಡದೇನಿಲ್ಲ. ಓಕೆ, ಇಟ್ಸ್ ಕ್ವೈಟ್ ಸಿಂಪಲ್. ಟೇಕ್ 2 vectors in Cartesian form, okay, sorry, vector form, right, and the angle between the 2 lines is given by this formula. ಡೈರೆಕ್ಟ್ ಆಗಿ ಬರಿಬಹುದು, ಇದೇನ್ ಕೇಳಲ್ಲ ಯಾರು, ಬಟ್ ನಿಮ್ಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಓಕೆ, now ನಿಸರ್ಗ, the same formula I want to go and apply in Cartesian form. Can you give me 2 lines in Cartesian form? r1, no, Cartesian form, x minus x1 by a, ಜ್ಞಾಪಕ ಇದೆಯಾ? yes sir. ಇವಾಗ ಏನಾಗುತ್ತೆ ನೋಡಿ, x minus x1 by a1 is equals to y minus y1 by b1 is equals to z minus z1 by c1. ಇನ್ನೊಂದು ತಗೊಳ್ಳಿ ಅದೇ ತರ, x minus x1 by a2 is equal to y minus y1 by b2 is equal to z minus z2 by by c2. ಹಾಗಾದ್ರೆ ಈ ತರ ನಿಮ್ಗೆ ಎರಡು ತರ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಫಾರ್ಮೆಟ್ ಅಲ್ಲೂ ಕೊಡ್ತಾರೆ, ಈ ಫಾರ್ಮೆಟ್ ಅಲ್ಲೂ ಕೊಡ್ತಾರೆ, ಬಟ್ ನೀವು ಯಾವ್ದನ್ನ ತಗೋಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಈಗ. ಓಕೆ ನಿಸರ್ಗ, ನೌ ಟೆಲ್ ಮಿ, ವೆಕ್ಟರ್ ಬಿ ಅಂದ್ರೆ ಏನು? Vector b, it is ಡಿನಾಮಿನೇಟರ್ಸ್. okay. ಹಾಗಾದ್ರೆ ವೆಕ್ಟರ್ b1 ಏನಾಗುತ್ತೆ ಇವಾಗ? a1 b1 plus c1. c1. ಅರ್ಥ ಆಯ್ತಾ? ಹಾಗಾದ್ರೆ ವೆಕ್ಟರ್ b2
A2 plus B2 plus C2. ಅರ್ಥ ಆಯ್ತಾ? Yes, ಇಲ್ಲಿ sir. ಏನಾದ್ರೂ ನೀವು ಐಡೆಂಟಿಫಿಕೇಶನ್ ತಪ್ಪು ಮಾಡಿದ್ರೆ ಎಲ್ಲ ತಪ್ಪಾಗುತ್ತೆ. Your selection of things are most important in this topic. ಹಾಗಾದ್ರೆ ವೆಕ್ಟರ್ B1 ಡೋಂಟ್ ಮೈಂಡ್, B2 ಎರಡು ಸಲ ಉಪಯೋಗಿಸ್ಬಿಟ್ಟಿದ್ದೀನಿ. ಓಕೆ, ಸೊ ಡೋಂಟ್ ಮೈಂಡ್. ಓಕೆ, ಎಸ್ ನಿಸರ್ಗ, ನೌ ಟೆಲ್ ಮಿ ವೆಕ್ಟರ್ B1 ಅಂದ್ರೆ A1 B1 B1 C1. Yes, ವೆಕ್ಟರ್ sir. B2 A2 B2 C2. ಅದಾದ್ಮೇಲೆ ನೀವು ವಾಪಸ್ ಇದೇ ಫಾರ್ಮುಲಾಗೆ ಹೋಗ್ತೀರಾ. ಇದೆರಡಕ್ಕೂ ಡಾಟ್ ಪ್ರಾಡಕ್ಟ್ ಕಂಡಿಡ್ತೀರಾ, ಮ್ಯಾಗ್ನಿಟ್ಯೂಡ್ ಕಂಡಿಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಬಟ್ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ವೆಕ್ಟರ್ ಫಾರ್ಮಲ್ ಕೊಟ್ರೆ ಏನ್ ತಗೋಬೇಕು, ಕಾರ್ಟೀಷಿಯನ್ ಫಾರ್ಮಲ್ ಕೊಟ್ರೆ ಏನ್ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. So vector form is being given, you select this B1 and B2. Okay, Cartesian form is given, then you select the denominators of the two equations of straight lines. Okay, is this clear everybody? Yes, sir. All of you please mention if it's clear. Derivation allide ನೀವು ಆಮೇಲೆ ಬರ್ಕೋಬಹುದು. Okay, first you tell me, ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? 3-dimensional geometry ಅಲ್ಲಿ the most important thing is identifying the required things. ಏನ್ ಕೊಟ್ಟಿದ್ದಾರೆ, ಒಂದು ಈಕ್ವೇಶನ್ ಕೊಟ್ಬಿಟ್ರೆ ಆ ಈಕ್ವೇಶನ್ ಅಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಈಚ್ ಟರ್ಮ್ ಅದು ಗೊತ್ತಿರಬೇಕಷ್ಟೇ ನಿಮಗೆ. ಐ ವಾಂಟ್ ಎವ್ರಿವನ್ ಟು ಪ್ಲೀಸ್ ಮೆನ್ಷನ್ ಒನ್ಸ್. ಓಕೆ, ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್? Yes, thank you, sir. ಓ, ಮನೆಗೆ ಹೋಗಿ ಸರ್ ಅಂದ್ರೆ ಆಫ್ ಮಾಡಬೇಕು. ಯು ಆರ್ ವೆರಿ ಸ್ಮಾರ್ಟ್, ಐ ನೋ ಸರ್. ಸಾಕ್ ಸರ್, ಬಿಟ್ಬಿಡಿ ಸರ್ ಅಂತ ಎಲ್ಲರೂ. ಬಿಟ್ಟೆಮ್ಮ, ಐ ನೋ ಇಟ್ಸ್ ಟೈಮ್ ಅಪ್, ಐ ನೋ ದಟ್. ಓಕೆ, ನೋ, ನಿಮ್ಗೆ ಅರ್ಥ ಆಯ್ತಾ ಅಷ್ಟೇ ನನಗೆ ಬೇಕಾಗಿರೋದು. ಯಾಕಂದ್ರೆ ಪ್ರಾಬ್ಲಮ್ಸ್ ಹೋದ್ಮೇಲೆ ಮತ್ತೆ ತೊಂದರೆ ಆಗ್ಬಾರ್ದು ಯಾರಿಗೂ. So once for all, I'm asking everybody, if it's clear, please type it's clear ಅಂತ ಮೆನ್ಷನ್ ಮಾಡಿ ಎಲ್ಲರೂ. ಇವತ್ತು ನೋಡಿ ನಮ್ಮ ಸ್ಟೂಡೆಂಟ್ ಅಲರ್ಟ್ ಆಗ್ಬಿಟ್ರು. 110 ಇದ್ರು, 6 ಮೆಂಬರ್ಸ್ ಬಿಟ್ಟಿದ್ದಾರೆ, 14 ಇದೆ. ನೋಡ್ರಿ, ಕ್ಲಾಸಲ್ಲಿ ಕುತ್ಕೊಳ್ಳೋದು ಬಿಡೋದು ಅದು ನಿಮ್ ವಿಚಾರ ರೀ, ಆಯ್ತಾ? ನಾನು ಯಾರನ್ನು ಫೋರ್ಸ್ ಮಾಡಲ್ಲ, ಬಿಟ್ಬಿಟ್ಟಿದ್ದೀನಿ. ಬಟ್ ಒಂದು ಹೇಳಿದೆ ಅಷ್ಟೇ, ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಒಂದು ಹೇಳಿದ್ದೀನಿ. ನಾವು ಬೇಸ್ಡ್ ಆನ್ ದಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ, ಇರ್ಬೇಕಾ ಬೇಡವಾ. ಇವಾಗ ಒಂದು ಕ್ಲಾಸಲ್ಲಿ ಕುತ್ಕೊಂಡವ್ರಿಗೆ ಇವಾಗ ನೋಡಿ ಎಲ್ಲೆಲ್ಲಿ ಏನ್ ಕೊಡ್ತಾರೆ, ಏನ್ ಐಡೆಂಟಿಫೈ ಮಾಡ್ಬೇಕು, ಏನ್ ತಗೋಬೇಕು ನೋಡ್ರಿ. ರೆಕಾರ್ಡೆಡ್ ವಿಡಿಯೋ ರೆಕಾರ್ಡೆಡ್, ಅಷ್ಟು ತಿಳ್ಕೊಂಬಿಡಿ. ಸನ್ ರೆಕಾರ್ಡ್ ಕೆಲವ್ರಿಗೊಂದು ಧೈರ್ಯ ಇವಾಗ, ರೆಕಾರ್ಡೆಡ್ ವಿಡಿಯೋ ನಾವ್ ಯಾವಾಗ ಬೇಕಾದ್ರೂ ನೋಡ್ಕೋಬಹುದಲ್ವಾ ಅಂತ. ಸಾರಿ ಸರ್, ಲೈವ್ ಕ್ಲಾಸೇ ಬೇರೆ, ರೆಕಾರ್ಡೆಡ್ ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಹಾಗಾದ್ರೆ ನಾಳೆ ಮೀಟ್ ಮಾಡೋಣ, ಫಸ್ಟ್ ಅವರ್ ಇದೆ. ಓಕೆ, ಅಂಡ್ ಈ ಎಕ್ಸರ್ಸೈಸ್ ಹೇಳಿದ್ನಲ್ಲ, ಇನ್ನೊಂದಿದೆ 11.2 ಇದೆ. ಎಲ್ಲ ಆಗಲ್ಲ ರೀ ಈ ವೀಕಲ್ಲಿ, ಪ್ರಾಬಬ್ಲಿ ಐ ಮೇ ಫಿನಿಶ್ ಅನ್ಕೊಂಡಿದ್ದೀನಿ, ನೋಡೋಣ. ಐ ಡೋಂಟ್ ಥಿಂಕ್ ಸೊ, ಯಾಕಂದ್ರೆ ಎಕ್ಸರ್ಸೈಸ್ ಇಸ್ ಟೂ ಲೆಂತಿ ಅಂಡ್ ಪ್ರಾಬ್ಲಮ್ಸ್ ಆರ್ ಟೂ ಲೆಂತಿ ಇದರಲ್ಲಿ. ಓಕೆ, ಲೆಟ್ಸ್ ಮೀಟ್ ಅಪ್ ಟುಮಾರೋ ಮಾರ್ನಿಂಗ್ ಅಂಡ್ ವಿಲ್ ಕಂಟಿನ್ಯೂ. ಶ್ವೇತಾ ಹೆಚ್ಚಾಗ್ಲೇ ಬಾಯ್ ಹೇಳ್ಬಿಟ್ರು, ಸಾರ್ ಹೋಗ್ಬಿಡಿ ಸಾರ್ ಸಾಕು ನನಗೆ ಅಂತ. ಓಕೆ ಅಮ್ಮ, ಬಾಯ್.